ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಮತ್ತೊಂದು ಕಾರ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇದಿರೋದು ಬಂದ್ಬಿಟ್ಟು ಈ ಶೋರೂಮ್ ಹೆಸರು ಬಂದ್ಬಿಟ್ಟು ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ. ಸೊ ಕರೆಂಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಮತ್ತೆ ಇವ್ರ ಹತ್ರ ಯಾವ ಕಾರ್ಸ್ ಇದೆ, ಮತ್ತೆ ಎಷ್ಟು ಪ್ರೈಸ್ ಅಲ್ಲಿ ಇದೆ, ಮತ್ತೆ ಇವ್ರ ಹತ್ರ ಕೊಡೋ ಆಫರ್ಸು ಮತ್ತೆ ವ್ಯಾರಂಟೀಸು ಎಲ್ಲಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಯಾಕೆ ತಡ, ಬನ್ನಿ ಹೋಗೋದ. ಸೊ ಈಗ ನನ್ನ ಜೊತೆ ಈ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ನ ಓನರ್ ಇದ್ದಾರೆ. ಸೊ ಅವ್ರನ್ನೇ ಕೇಳೋದ ಲೊಕೇಶನ್ ಎಲ್ಲಿ ಬರುತ್ತೆ ಮತ್ತೆ ಅವ್ರ ಹತ್ರ ಯಾವ ಕಾರ್ಸ್ ಇದೆ ಅಂತ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಈಗ ಮೊದಲನೇದಾಗಿ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ ವೀಕ್ಷಕ. ಸರ್ ನಮ್ದು ವಿಜಯನಗರ ಸರೌಂಡ್ ಬರುತ್ತೆ. ಅಂದ್ರೆ ನಿಮ್ಗೆ ನಿಯರ್ ಬೈ ಅಂದ್ರೆ ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಅಂತ ಬರುತ್ತೆ. ಮಾರುತಿ ನಗರ ಬಸ್ ಸ್ಟಾಪ್ ಅಲ್ಲಿ ನಮ್ಮ ಆಫೀಸ್ ಇದೆ. ಬಸ್ ಸ್ಟಾಪ್ ಹತ್ರ ಆಫೀಸ್ ಇದೆ. ಗೂಗಲ್ ಅಲ್ಲಿ ಕೂಡ ಅವರು ಮ್ಯಾಪ್ ಅಲ್ಲಿ ಹಾಕಿದ್ರು ಕೂಡ ಅಪ್ಡೇಟ್ ಇದೆ. ಸೊ ಗೂಗಲ್ ಮ್ಯಾಪ್ ಅಲ್ಲಿ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಲೊಕೇಶನ್ ನೋಡಿದ್ರೆ ಸಾಕು, ಆರಾಮಾಗಿ ಲೊಕೇಶನ್ ತೋರಿಸಿ. ಸೊ ಈಗ ಮೊದಲನೇದಾಗಿ ನಿಮ್ಮ ಹತ್ರ ಯಾವ ಕಾರ್ಸ್ ಅವೈಲೇಬಲ್ ಇದೆ ಸರ್? ಸರ್ ನಮ್ಮ ಹತ್ರ ಎಲ್ಲಾ ಎನಿ ವೆಹಿಕಲ್ ಸರ್. ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 75,000 ಝನ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ಇನೋವಾ ವರ್ಗು, XUV ಇನೋವಾ ವರ್ಗು ನಮ್ಮಲ್ಲಿ ಪ್ರೈಸ್. ಒಂದು ಸ್ಮಾಲ್ ಸಿಡಾನ್ ಇಂದ ಹಿಡಿದು ದೊಡ್ಡ ಪ್ರೀಮಿಯಂ ಫ್ಯಾಮಿಲಿ ಗಾಡಿವರೆಗೂ ಇದೆ. ಖಂಡಿತ ಇದೆ ಸರ್. ಸೊ ಅದ್ರ ಜೊತೆಗೆ ಇನ್ನೊಂದು ಕೇಳಬೇಕು, ಏನಾದ್ರೂ ಆಫರ್ ಏನಾದ್ರು ಅಥವಾ ವ್ಯಾರಂಟಿ ಏನಾದ್ರು ಕೊಡ್ತೀರಾ ಸರ್? ನಮ್ಮಲ್ಲಿ 6 months ಗ್ಯಾರಂಟಿ ವಾರಂಟಿ ಕೊಡ್ತೀವಿ. ಅಂದ್ರೆ ಒಂದ್ ಸರ್ವಿಸ್ ಕೂಡ ಫ್ರೀ ಕೊಡ್ತೀವಿ. ಸೊ ಎರಡನೇದಾಗಿ ನಮ್ಮಲ್ಲಿ ಆಫರ್ ಅಂತ ಅಂದ್ರೆ ಪ್ರೈಸ್ ಅಲ್ಲೇ ನಮ್ಮಲ್ಲಿ ಆಫರ್ ಇದೆ ಸರ್. ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ನೀವು ಎಲ್ಲಾನ ಗೂಗಲ್ ಅಲ್ಲಿ ಮ್ಯಾಪ್ ಅಲ್ಲಿ ಆಗ್ಲಿ, ಗೂಗಲ್ ಅಲ್ಲಿ ಆಗ್ಲಿ, ಯೂಟ್ಯೂಬ್ ಅಲ್ಲಿ ಆಗ್ಲಿ, ಪ್ರತಿಯೊಂದು ಕಡೆನೂ ಚೆಕ್ ಮಾಡಬಹುದು. ಪ್ರೈಸ್ ಅಲ್ಲೇ ನಮ್ದು ಆಫರ್ ಇದೆ. ಹಂಗಾಗಿ ನಾವೇನು ಆಫರ್ ಕೊಡ್ತಾ ಇಲ್ಲ. ಓಕೆ, ಪ್ರೈಸ್ ಅಲ್ಲೇ ಆಫರ್ ಇದೆ ಅಂತ ಹೇಳ್ತಾ ಇದ್ರೆ, ಅದ್ರ ಜೊತೆಗೆ 6 months ವ್ಯಾರಂಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ ಅಂಡ್ ಇನ್ನೊಂದು ಕೇಳಬೇಕಾಗಿ ಬಂತು, EMI ಆಪ್ಷನ್ಸ್ ಹೆಂಗಿದೆ ಸರ್ ನಿಮ್ಮ? ಸರ್ ಖಂಡಿತ ಎಬೋ 11-12 ಮೇಲೆ ಎನಿ ವೆಹಿಕಲ್ಸ್ 80 ಇಂದ 85% ನಮ್ಮಲ್ಲಿ ಲೋನ್ ಫಂಡಿಂಗ್ ಮಾಡ್ತೀವಿ. 2011-12 ಮಾಡಲ್ ಯಾವುದೇ ತಗೊಂಡ್ರು ಆಮೇಲೆ ಆಲ್ ಓವರ್ ಕರ್ನಾಟಕ ಯಾವುದೇ ಆಗಿರ್ಲಿ, ಬಾರ್ಡರ್ ಆಗಿರ್ಲಿ ತೊಂದ್ರೆ ಇಲ್ಲ. ಅವರು ಕರ್ನಾಟಕ ಆಗಿರ್ಬೇಕು. ನಾವು ಬರೇ ಸೀಮಿತ ಬೆಂಗಳೂರು ಮಾತ್ರ ಸೀಮಿತ ಅಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಿ ವೀಕ್ಷಕರೇ ಎಲ್ಲರಿಗೂ ನಾವು ಲೋನ್ ಮಾಡ್ಕೊಡ್ತೀವಿ. ಎಲ್ಲರಿಗೂ ಲೋನ್ ಮಾಡ್ಕೊಡ್ತೇವೆ ಸರ್. ಈಗ ಇನ್ನೊಂದು ಕೊನೆ ಪ್ರಶ್ನೆ, ಯಾಕಂದ್ರೆ ಎಲ್ಲಾರ್ಗು ಒಂದು ಕಾಮನ್ ಆಗಿ ತಲೆಯಲ್ಲಿ ಬರೋ ಪ್ರಶ್ನೆನೆ, ಗಾಡಿಗಳು ತಗೊಳ್ತೀರಿ ಆದ್ರೆ ಗಾಡಿ ಕಂಡೀಷನ್ ಹೇಗಿರುತ್ತೆ, ಗಾಡಿ ಆಕ್ಸಿಡೆಂಟ್ ಫ್ರೀ ಇದೆಯಾ ಅಥವಾ ರೆಕಾರ್ಡ್ಸ್ ಹೇಗಿದೆ ಸರ್ವಿಸ್ದು? ಸೊ ಇದ್ರ ಬಗ್ಗೆ ಹೇಳೋದಿತ್ತಂದ್ರೆ ನಿಮ್ಮ ಹತ್ರ ಇರೋ ಗಾಡಿಗಳದ್ದು. ಸರ್ ನಮ್ಮಲ್ಲಿ ನೋಡಿ ಸರ್, 75,000 ಇಂದ ನೀವು ಅಬೌವ್ 15 lakh ವರೆಗೂ ವೆಹಿಕಲ್ಸ್ ಇದೆ ನಮ್ಮಲ್ಲಿ. ಸೊ ಎನಿ ವೆಹಿಕಲ್ಸ್ ಅವ್ರು ತಗೊಳ್ಳೋದು ಒಂದೇ ವೆಹಿಕಲ್ ಆಗಲಿ, ಇಷ್ಟು ವೆಹಿಕಲ್ ಅಲ್ಲಿ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ವೆಹಿಕಲ್ ತೋರಿಸೋ ಆ ವೆಹಿಕಲ್ ನಾವು ಫ್ರೀ ಕೊಡ್ಲಿಕ್ಕೆ ರೆಡಿ ಇದೀವಿ ಸರ್ ನಮ್ಮ ಆಫೀಸ್ ಕಡೆಯಿಂದ. ಯಾಕೆಂದ್ರೆ ಜೆನ್ಯೂನ್ ವೆಹಿಕಲ್ ನಾವು ಕೊಡ್ತಾ ಇದೀವಿ. ಯಾವ್ದು ಎಲ್ಲ ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಸೊ ಕಸ್ಟಮರ್ ಗೆ ನಾವು ಒಂದು ಸಜೆಸ್ಟ್ ಕೊಡೋದು ಅಂದ್ರೆ, ನಾವು ಇಂಜಿನ್ ಆಗ್ಲಿ, ಗಾಡಿ ಬಾಡಿ ಲೈನಿಂಗ್ ಆಗ್ಲಿ, ಒರಿಜಿನಾಲಿಟಿ ಆಗ್ಲಿ ಎಲ್ಲ ಚೆಕ್ ಮಾಡಿ ನಾವು ಒಳಗಡೆ ನಿಲ್ಸಿರ್ತೀವಿ. ಸೊ ನಿಮ್ಗೆ ಆ ಎಕ್ಸ್ಟ್ರಾ ಏನಾದ್ರು ಅದ್ರ ಬಗ್ಗೆ ಗ್ಯಾರಂಟಿ ವಾರಂಟಿ ಬೇಕು ಅಂದಾಗ ನೀವು ವೆಹಿಕಲ್ಸ್ ಇರುತ್ತೆ, ವೆಹಿಕಲ್ ನಂಬರ್ ಫೋಟೋ ತಗೊಂಡೋಗಿ ಶೋರೂಮ್ ಅಲ್ಲಿ ಹಿಸ್ಟ್ರಿ ಕೂಡ ನೀವು ತಗೊಬಹುದು, ತೊಂದರೆ ಇಲ್ಲ. ಅದನ್ನ ತಗೊಂಡು ಫರ್ದರ್ ಮುಂದುವರಿಬಹುದು. ಆಮೇಲೆ ನಮ್ಮಲ್ಲಿ ಎರಡನೇ ಆಪ್ಷನ್ ಏನಪ್ಪಾ ಅಂದ್ರೆ, ಈಗ ಕೆಲವು ಶೋರೂಮ್ ನಲ್ಲಿ ಅಡ್ವಾನ್ಸ್ ಮಾಡಿದ್ರೆ ಅಡ್ವಾನ್ಸ್ ಹೋಗುತ್ತೆ ಅನ್ನೋ ಭಯ ಇರ್ತದೆ ಕಸ್ಟಮರ್ಗೆ. ಸೊ ನಾವ್ ಹೇಳೋದು ವೀಕ್ಷಕರಿಗೆ, ನಮ್ಮ ಆಫೀಸ್ ನಲ್ಲಿ ನೀವು ಬಂದು ಎನ್ನೇ ವೆಹಿಕಲ್ ನೀವು ಧೈರ್ಯವಾಗಿ ನೋಡಿ ನೀವು ಒಂದು ಟೋಕನ್ ಅಡ್ವಾನ್ಸ್ ಮಾಡಿದ್ರೆ, ನಿಮ್ಮ ಟೋಕನ್ ಅಡ್ವಾನ್ಸ್ ನಿಮ್ಗೆ ಏನೋ ಲೋನ್ ಆಗ್ಲಿಲ್ಲ ಅಂದ್ರೆ ₹100 ಕೂಡ ನಾವು ಇಟ್ಕೊಳ್ಳಲ್ಲ. ರಿಟರ್ನ್ ಆಗಿ ನಿಮ್ ಪೇಮೆಂಟ್ ನ ಕೊಡ್ತೀವಿ. ಲೋನ್ ಆದ್ರೆ ಮಾತ್ರ ನಿಮ್ಮ ಪೇಮೆಂಟ್ ನ ನಾವು ಮಾಡಿಕೊಂತೀವಿ ಸರ್. ಸೊ ಇದಿಷ್ಟು ತಿಳಿಸ್ಕೊಟ್ಟಿದ್ದಾರೆ ನಿಮ್ ಕಂಪ್ಲೀಟ್ ಆಗಿ ಡೀಟೇಲ್ಸ್, ಈ ಗಾಡಿ ಬಗ್ಗೆ, ಗಾಡಿ ಡೀಟೇಲ್ಸ್ ಬಗ್ಗೆ, ಗಾಡಿ ಇನ್ಶೂರೆನ್ಸ್ ಬಗ್ಗೆ, ಸಾರಿ ಗಾಡಿ ಲೋನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅವ್ರ ಹತ್ರ ಇರೋ ಗಾಡಿಗಳ ಬಗ್ಗೆ ಆಕ್ಸಿಡೆಂಟ್ ಫ್ರೀ ಮತ್ತೆ ಸರ್ವಿಸ್ ರೆಕಾರ್ಡ್ ಎಲ್ಲಾನು ತಿಳಿಸಿದ್ದಾರೆ. ಸೊ ಈಗ ಒಂದೊಂದಾಗಿ ಗಾಡಿ ತೋಳಿಸ್ತಾ ಹೋಗ್ತೀರಿ. ಮತ್ತೆ ಯಾವ ಪ್ರೈಸ್ ರೇಂಜ್ ಅಲ್ಲಿ ಇದೆ ಅಂತ ನಾವು ಸಪ್ರೇಟ್ ಸೆಕ್ಷನ್ ಮಾಡಿದಿರಿ. ಅಂದ್ರೆ 75,000 ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ 75,000 ಇಂದ 3 lakhsಗೆ ಪ್ರೈಸ್ ರೇಂಜ್ ಅಲ್ಲಿ ಯಾವ ಗಾಡಿಗಳು ಬರ್ತವೆ, ಮತ್ತೆ 3 to 6 lakh ಪ್ರೈಸ್ ರೇಂಜ್ ಅಲ್ಲಿ ಯಾವ ಗಾಡಿಗಳು ಬರ್ತವೆ, ಮತ್ತೆ ಅದ್ರ ಅಬೋ ಯಾವ ಗಾಡಿಗಳು ಬರ್ತವೆ ಅಂತ ಸಪರೇಟ್ ಸೆಕ್ಷನ್ ಮಾಡಿ. ಸೊ ಅದರ್ವೈಸ್ ನಿಮ್ಗೆ ಗಾಡಿ ತೋರಿಸ್ತಾ ಹೋಗ್ತೀರಿ, ಬನ್ನಿ. ಈಗ ಮೊದಲನೇ ಗಾಡಿ ಯಾವ್ದು ಸರ್ ತೋರಿಸ್ತಾ ಇರೋದು? ಸರ್ ಮಾರುತಿ ಜೆನ್ ಸರ್.
ಇವತ್ತು ಮಾರುತಿ ಜೆನ್ ಅಂದ್ರೆ ಇದಕ್ಕೊಂದು ಒಳ್ಳೆ ನೇಮೇ ಇದೆ, ನಿಮ್ಗೂ ಗೊತ್ತಿರುತ್ತೆ. ಗೊತ್ತಿದೆ. ಸೊ ಇದು ಬಂದ್ಬಿಟ್ಟು ನಾವು ತುಂಬಾ ಲೋ ಪ್ರೈಸ್ ಅಲ್ಲಿ, ಯಾಕೆಂದ್ರೆ ತುಂಬಾ ಜನ ಕಸ್ಟಮರ್ ನಾವು ಒಂದು 8 ತಗೋಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಹೆಲ್ಪ್ ಆಗ್ಲಿ ಅಂತ ಈ ಗಾಡಿ. ಇದು ಬಂದ್ಬಿಟ್ಟು 99 ಮಾಡಲಾಗಿರುತ್ತೆ, FC ಇನ್ಸೂರೆನ್ಸ್ ಎಲ್ಲ ವ್ಯಾಲಿಡ್ ಇರುತ್ತೆ. ಸೊ AC ಕೂಡ ಇರುತ್ತೆ ವೆಹಿಕಲ್ ಅಲ್ಲಿ. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸೊ ವೆಹಿಕಲ್ ಕೂಡ ಒಂದು ಬರೀ 90,000 ರನ್ ಆಗಿರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 75,000 ಗೆ ಈ ವೆಹಿಕಲ್ ಕೊಡ್ತಾ ಇದೆ. ಫಸ್ಟ್ ಕಮ್ಮಿಯಸ್ಟ್ ಗಾಡಿ ಅಂದ್ರೆ ನಿಮ್ಮ ಹತ್ರ ಇರೋದು ಇದೇನೆ ಸರ್, ಲೋಯೆಸ್ಟ್ ಪ್ರೈಸ್ ಅಂದ್ರೆ ಇದು ಇಲ್ಲಿಂದನೇ ನಮ್ಗೆ ಪ್ರೈಸ್. ಸಿಟಿಲಿ ಅಥವಾ ಯಾರಾದ್ರೂ ಹಳ್ಳಿ ಕಡೆ ಸುಮ್ನೆ ಓಡಾಡ್ಸ್ಕೊಂಡು ಇರಕ್ಕೆ ಅಂತ ಯೂಸ್ ಮಾಡ್ಕೋಬೇಕಂದ್ರೆ ಖಂಡಿತ ಸರ್, ಕಲೀಲಿಕ್ಕೆ ಹಳ್ಳಿ ಕಡೆ ಯೂಸ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಖಂಡಿತವಾಗಿ. ಸೊ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ಗಾಡಿ ಅದೇ ರೀತಿ ನೀವು ನೋಡ್ಬೇಕು ಅಂದ್ರೆ ಆಲ್ಟೋ ಇದೆ ಸರ್. ಇಲ್ಲಿ ಓಕೆ, ನೋಡ್ತಾ ಇರ್ಬೋದು, ಇವತ್ತು ಬಡವರು ಬಾದಾಮಿ ಅಂತಾನೆ ಕರೆಯಲ್ಪಡೋ ಆಲ್ಟೋ ಸರ್. ಒಳ್ಳೆ ಮೈಲೇಜ್, ಯಾಕೆಂದ್ರೆ ಒಳ್ಳೆ ಮೈಲೇಜ್ ವೈಸ್ ಹೋದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಗಳು ಸಿಗುತ್ತೆ ಈ ವೆಹಿಕಲ್ ಅಲ್ಲಿ. ಸೊ ಇದು ಕೂಡ 2007 ಮಾಡಲ್ ಆಗಿರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 2007 ಮಾಡಲು ಬರೀ 1,25,000 ನಾವು ಕೊಡ್ಲಿಕ್ಕೆ. 1,25,000 ರೂಪಾಯಿಗೆಲ್ಲ ನಿಮ್ಗೆ ಆಲ್ಟೋ ಆರಾಮಾಗಿ. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದು ಬೇಸಿಕ್ ವೇರಿಯಂಟ್ ಬರುತ್ತೆ, ಅಂದ್ರೆ ಬ್ಲೋಯರ್ ಮಾತ್ರ ಬರುತ್ತೆ. ಸೊ ಇದರಲ್ಲಿ 5 ವರ್ಷ FC ಮಾಡ್ಕೊಡ್ತಾ ಇದೀವಿ, 1 ವರ್ಷ ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತಾ ಇದೀವಿ. ಸೊ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬರೀ 90,000 ರನ್ ಆಗಿರುತ್ತೆ ಸರ್. ಪ್ರೈಸ್ ಒಳ್ಳೆ ಆಫರ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಎಲ್ಲಾ ಕಡೆ ಬೇರೆ ಶೋರೂಮ್ ಅಲ್ಲಿ ನೋಡ್ತೀನಿ ಅಂದ್ರೆ 1.5 ಲಕ್ಷ ಇದೆ. ಸೊ ನಮ್ಮ ಶೋರೂಮ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಗೆ, ಅದರಲ್ಲೂ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 1,20,000 ಈ ವೆಹಿಕಲ್. 1,20,000 ರೂಪಾಯಿಗೆಲ್ಲ ಬಡವರು ಬಾದಾಮಿ ಆಲ್ಟೋ ಸಿಗ್ತಾ ಇದೆ ಸರ್. ಸೊ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಸ್ಯಾಂಟ್ರೋ ಇದೆ, ಸ್ವಲ್ಪ ಜಾಗದ ಅಭಾವ ಇದೆ. ಓಕೆ, ಇದು ಒಂಥರ ಅದೇ ಕ್ಯಾಟಗರಿಗೆ ಸೇರುತ್ತೆ. ಹೌದು ಸರ್. ಇದರಲ್ಲಿ ನೋಡಿ, ಇದ್ರಲ್ಲೂ ಕೂಡ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಅಂದ್ರೆ ಇದು 4 ಪವರ್ ವಿಂಡೋ ಅಂದ್ರೆ ಎಕ್ಸ್ಪೋ ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಇದು ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಡಿಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್ ಪ್ರತಿಯೊಂದು ಎಲ್ಲ ಬರುತ್ತೆ ಸರ್. ಒಂದು ಸಿಸ್ಟಮ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಎಲ್ಲ ಹಾಕಿರೋದ್ರಿಂದ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 1,65,000 ಕೊಡ್ಲಿಕ್ಕೆ ರೆಡಿ ಇದೆ. 1,60,000 ರೂಪಾಯಿಗೆಲ್ಲ ನಿಮ್ಗೆ ಟಾಪ್ ಎಂಡ್ ಗಾಡಿ ವಿತ್ ಲೋಡೆಡ್ ಎಲ್ಲ ಲೋಡೆಡ್ ಎಲ್ಲ ಅಲಾಯ್ ವೀಲ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿದ್ರೆ ಅದೆಲ್ಲ ಫ್ರೀ ಆಗಿ ಆರಾಮಾಗಿ ಸಿಗುತ್ತೆ. ಸೊ ಇದರದ್ದು ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಎಲ್ಲ FC ಕೂಡ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. ಓಕೆ, ಸೊ 1,60,000 ರೂಪಾಯಿಗೆಲ್ಲ ಸ್ಯಾಂಟ್ರೋ ಸಿಗ್ತಾ ಇದೆ ಸರ್. ಇನ್ನೊಂದ್ಸತಿ ಮಾಡಲ್ ಹೇಳ್ಬಿಡಿ. ಸರ್ 2006 ಮಾಡಲ್, ಅಂದ್ರೆ 2006 ಮಾಡಲ್. ಸೊ 2006 ಮಾಡಲ್ ವಿತ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ಹೌದು ಸರ್. ಸೊ 1,60,000 ಇಸ್ ದ ಲಾಸ್ಟ್ ಕೋಟಿಂಗ್ ಪ್ರೈಸ್ ಅವ್ರು ಕೋಟ್ ಮಾಡ್ತಾ ಇರೋದು. ಸೊ ಇದು ಸ್ವಿಫ್ಟ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ತುಂಬಾ ಜನ ಸ್ವಿಫ್ಟ್ ಬೇಕು ಅಂತ ಕೇಳ್ತಾರೆ ಕಸ್ಟಮರ್ಸ್. ಸರ್ ಇದು ಒಂದು 2009 ಮಾಡಲ್. ಸೊ ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರ್ತದೆ. ಅಂದ್ರೆ ಮಿಡ್ ವೇರಿಯಂಟ್ ಆಗಿರುತ್ತೆ, ಇದು VX ಆಗಿರೋದ್ರಿಂದ ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿ ಕಂಡೀಷನ್ ಆಗಿ ಇಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ಲ್ಯಾಪ್ಸ್ ಆಗಿದೆ, FC 5 years ನಾವೇ FC ಮಾಡ್ಕೊಡ್ತೀವಿ. ಮಾಡಿಸ್ಕೊಡ್ತೇವೆ ಸರ್ 5 years. ಸರ್ ಇದು 2,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು 10,000 ನೆಗೋಷಿಯೇಷನ್ ಮಾಡಿ ಬರೀ 285 ಈ ವೆಹಿಕಲ್. 285 ಗೆ 2019 ಮಾಡಲ್ ಸ್ವಿಫ್ಟ್ ಸರ್. 2009 ಮಾಡಲ್ ಸರ್. ಸಾರಿ 2009 ಮಾಡಲ್, 2019 ಅಲ್ಲ 2009 ಮಾಡಲ್, ಮಿಡ್ ವೇರಿಯಂಟ್ ಗಾಡಿ. ಅಂಡ್ ಒಳ್ಳೆ ಇಂಟೀರಿಯರ್ ಎಲ್ಲ ನೋಡಿದಾಗ ಕಂಪ್ಲೀಟ್ ಲೆದರ್ ಇದೆ ಗಾಡಿಲಿ. ಏನು ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ. ಕಂಪ್ಲೀಟ್ ಗಾಡಿನ ಸರ್ ಶೋರೂಮ್ ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಸರ್ವಿಸ್ ಎಲ್ಲ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ಗಾಡಿ ಅದೇ ರೀತಿ ನೋಡ್ತೀನಿ ಅಂದ್ರೆ SX4 ಅಂತ ಇದೆ ಸರ್. ಸೊ ಅದು ಹೈಲಿ ಡಿಮ್ಯಾಂಡಿಂಗ್ ಗಾಡಿನೇ, ಅದು ಸ್ಟಾಪ್ ಆಗಿದೆ ಗಾಡಿ ಅದು. ಹೌದು ಸರ್. ಸರ್ ಇದು ನೋಡ್ತಾ ಇರ್ಬೋದು ನೀವು, 2009 ಮಾಡಲ್. ಇದು ಬಂದು ವೆಹಿಕಲ್ ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ವ್ಯಾಲ್ಯೂಡ್ ಇರೋಂತ ಗಾಡಿ. ಆಮೇಲೆ ಇದರಲ್ಲಿ ಮಾರ್ವಿನ್ ಸೀಟ್ ಕವರ್ ಇದೆ ಸರ್. 45,000 ಕೊಟ್ಟು ಸೀಟ್ ಕವರ್ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು. ಪ್ರೀಮಿಯಂ ಸೀಟ್ಸ್ ಇದ್ದಂಗೆ. ಹೌದು ಸರ್, ಮಾರ್ವಿನ್ ಸೀಟ್ ಕವರ್ ಇರೋದ್ರಿಂದ 45,000 ರೂಪೀಸ್ ಕೊಟ್ಟು ಹಾಕ್ಸಿದ್ದಾರೆ ಇದು. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಂದು ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಟೈರ್ಸ್ ಕೂಡ ಚೆನ್ನಾಗಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ಇದೆ, ಮಿರರ್ LCD ಕೂಡ ಇದೆ, ರಿವರ್ಸ್ ಕ್ಯಾಮೆರಾ ಕೂಡ ಇದೆ ಸರ್ ವೆಹಿಕಲ್ ಅಲ್ಲಿ ಅವೈಲಬಿಲಿಟಿ. ಸೊ ಸರ್ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದೀರಾ ಸರ್, ಒಳ್ಳೆ ಹೈ ಪ್ರೈಸ್ ಇರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು. ಖಂಡಿತವಾಗಿಲ್ಲ ಸರ್, ಬರೀ 2,25,000 ಈ ವೆಹಿಕಲ್ ಕೊಡ್ತಾ ಇದ್ದೀವಿ ಸರ್. 2,20,000 ರೂಪಾಯಿಗೆ ನಮ್ಮ ಸರ್ ಇವತ್ತು ಒಂದು ಆಲ್ಟೋ ತಗೊಳ್ಳೋ ರೇಟ್ ನಲ್ಲಿ ಒಂದು SX4 ಸರ್. ಅದು ಒಂಥರ ಡೀಸೆಲ್ ರಾಕೆಟ್ ತರ. ಫಸ್ಟ್ ಹೇಳಿದೀನಿ ಸರ್, ಬರೇ ಮಾತಿನಲ್ಲಿ ಮಾತ್ರ ನಿಮ್ದು ಸರ್ ಆಫರ್ ಅಂತ ಹೇಳಿದ್ರ, ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಪ್ರೈಸ್ ಆಫರ್ ಅಂತ ಹೇಳಿದ್ರ ಸರ್. ಆಫರ್ ಕೊಡ್ಲಿಲ್ವಲ್ಲ ಅನ್ಬಾರ್ದಲ್ಲ, ಹಂಗಾಗಿ ನಾವು ಆಫರ್ ಪ್ರತಿಯೊಂದು ಗಾಡಿನೂ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಇದೇ ರೀತಿ ಇರುತ್ತೆ. ಬರೀ 2,25,000 ಮಾರುತಿ SX4 FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡುವಂತ ಗಾಡಿ ಕೊಡ್ತಾ ಇದ್ದೀವಿ. ಸೊ 2009 ಮಾಡಲು 2,00,000
2,20,000 2,25,000 ಗೆ ವೆಹಿಕಲ್. 2,25,000 ಗೆಲ್ಲ ಸಿಗ್ತಾ ಇದೆ. ಅದ್ರಲ್ಲೂ ಸೀಟ್ ನೋಡಿದ್ರಿ ಮಾರ್ವಿನ್ ಸೀಟ್ಸ್ 45,000 ಚಾರ್ಜ್ ಆಗುತ್ತೆ ಅದಕ್ಕೇನೆ. ಅಂಡ್ ಕಂಪ್ಲೀಟ್ ಆಗಿ ಮಿರರ್ LCD ಇರ್ಬೋದು, ರಿವರ್ಸ್ ಕ್ಯಾಮರಾ ಇರ್ಬೋದು, ಎಲ್ಲ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಎಲ್ಲ ಫೀಚರ್ಸ್ ಇದೆ ಲೋಡೆಡ್ ಆಗಿದೆ. ಅಂಡ್ ಟೈರ್ಸ್ ಅಷ್ಟೇ ಮಿನಿಮಮ್ 70% 70-80% ಟೈರ್ಸ್ ಇದೆ ಗಾಡಿದು. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಸೆಕೆಂಡ್ ಓನರ್ ಆದ್ರೂ ಗಾಡಿ ಮೇಂಟೈನ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಅದೇ ರೀತಿ ನೋಡಿ ಸರ್, ಒಂದು ಪುಂಟೋ ಇವತ್ತು ಎಲ್ಲೇ ಹೋಗಿ ನೋಡ್ಬೇಕು ಅಂದ್ರು ಅಲ್ಲಾ ವೀಲ್, ಒಳ್ಳೆ ಟೈರ್ಸ್ ಎಲ್ಲ ಇದೆ. ವೆಹಿಕಲ್ ನೀವು ನೋಡ್ತಾ ಇರ್ಬೋದು 2009 ಮಾಡಲ್, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಸರ್. ಇಡೀ ಬೆಂಗಳೂರಲ್ಲಿ ನೀವು ವಿಡಿಯೋ ಮಾಡಿದ್ರೆ ಈ ಪ್ರೈಸ್ ಅಲ್ಲಿ ಯಾರು ಕೊಟ್ಟಿರ್ಬೋದು, ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್. ಬರೀ 1.5 ಲಕ್ಷ ಕೊಡ್ತಾ ಇದೀನಿ ಸರ್. 2009 ಮಾಡಲು ಫಿಯೇಟ್ ಪುಂಟೋ ಸರ್. 800 ಪ್ರೈಸ್ ಅಲ್ಲಿ ಫಿಯೇಟ್ ಪುಂಟೋ ಕೊಡ್ತಾ ಇದೀನಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲ್ಲಾ ವೀಲು, ಲೆದರ್ ಇಂಟೀರಿಯರ್ಸ್ ಎಲ್ಲ ಇರುವಂತ ವೆಹಿಕಲ್ ಸರ್. ನಿಮ್ಗೆ ಬರೇ 1.5 ಲಕ್ಷ ಕೊಡ್ತಾ ಇದೀನಿ ಸರ್. 1.5 ಲಕ್ಷಕ್ಕೆಲ್ಲ ನಿಮ್ಗೆ ಫಿಯೇಟ್ ಪುಂಟೋ ನೋಡ್ತಾ ಇರ್ಬೋದು. ಅಲಾಯ್ ವೀಲ್ಸ್ ಇದೆ, ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್, ಇಂಟೀರಿಯರ್ ಅಷ್ಟೇ ಸ್ಟಾಕ್ ಕಂಪ್ಲೀಟ್ ಆಗಿದೆ. ಸೌಂಡ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇರುತ್ತೆ ಸರ್. ಸರ್ ಮಾಡಲ್ ಯಾವ್ದು ಸರ್ ಇದು? ಸರ್ 2009 ಮಾಡಲ್ ಸರ್. 2009 ಮಾಡಲ್. ನಿಮ್ಗೆ ಆಲ್ಟೋ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಫಿಯೇಟ್ ಪುಂಟೋ ಸಿಗ್ತಾ ಇದೆ. ನಿಮ್ಗೆ ಸ್ವಲ್ಪ ಅದು ಓಲ್ಡ್ ಮಾಡಲ್ ಅನ್ಸುತ್ತೆ, ನಮ್ಗೆ ಸ್ವಲ್ಪ ಟ್ರೆಂಡಿ ಆಗಿರೋದು ಬೇಕು ಅಂದ್ರೆ ಫಿಯೇಟ್ ಪುಂಟೋ ಅದು 1.5 ಲಕ್ಷಕ್ಕೆ ಸಿಗ್ತಾ ಇದೆ. ಕಣ್ಣು ಮುಚ್ಕೊಂಡು ತಗೊಬಹುದು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಸರ್ ಇದೆಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದು 95,000 ರನ್ ಆಗಿದೆ ಸರ್. 95,000 ರನ್. ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ. ಇವತ್ತು ಮ್ಯಾಗ್ವಿಲ್ ಹಾಕ್ಸ್ಬೇಕು ಅಂದ್ರೆ 60-65,000 ಪೇಮೆಂಟ್ ಕೊಡ್ಬೇಕು. ಹೊಸ ಮ್ಯಾಗ್ವಿಲ್ ಹಾಕಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ತಾ ಇರ್ಬೋದು. ಎಲ್ಲಾನು 70-80% ಮಿನಿಮಮ್ ಇದೆ ಎಲ್ಲ. ಹೌದು ಖಂಡಿತ ಸರ್. ಸರ್ ಈಗ ಇದೇ ಪ್ರೈಸ್ ಅಲ್ಲಿ ಇನ್ನೊಂದು ಯಾವ್ದಾದ್ರು ಇದೆಯಾ ಸರ್? ಸರ್ ಇದೇ ಪ್ರೈಸ್ ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಒಂದು ಮಾರುತಿ ಎಸ್ಟಾರ್. ತುಂಬಾ ಜನ ಸರ್ ನಮ್ಮ ಹತ್ರ ಕಡಿಮೆ ಡೌನ್ ಪೇಮೆಂಟ್ ಇದೆ, ನಾವು ಇದ್ ಮಾಡ್ಬೇಕು ಅಂತ ಇದ್ರೆ ನೋಡಿ, ಒಂದು ಮಾರುತಿ ಎಸ್ಟಾರ್ ಕೂಡ ಇದೆ. ಅದೇ ರೀತಿ i10 ಕೂಡ ಇದೆ. i10 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್. ಅದನ್ನು ಬರೀ 3,25,000 ಕೊಡ್ತೀವಿ. ಇದಕ್ಕೆ ಏನಾನ ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಒಂದು 75,000 ಕ್ಯಾಶ್ ತಗೊಂಡ್ರೆ ಡೌನ್ ಪೇಮೆಂಟ್ ಮಾಡಿದ್ರೆ 2 ವೀಲರ್ ಡೌನ್ ಪೇಮೆಂಟ್ ಕೊಡ್ಲಿ, ಕಾರ್ ತಗೊಂಡು ಹೋಗ್ಲಿ ಸರ್. ನೋಡ್ತಾ ಇರ್ಬೋದು ಸ್ಪೋರ್ಟ್ಸ್ ವೇರಿಯಂಟ್ ಅದನ್ನು ಗಾಡಿನ. ನಿಮ್ ಗಾಡಿ ಎಲ್ಲಾ ಟೈರ್ಸ್ ಅಲ್ಲೂ ಅಷ್ಟೇ. ಗಾಡಿ ತಗೊಂಡಾಗ ಮೇನ್ ಇಂಪಾರ್ಟೆಂಟ್ ನೋಡೋದೇ ಅವ್ರ ಟೈರ್. ತಗೊಂಡ್ಮೇಲೆ ಖರ್ಚು ಮಾಡ್ಬೇಕಾಗತ್ತೆ ಅಂತ ಅವರು ಟೈರ್ಸ್ ನೋಡ್ತಾರೆ. ಇಲ್ಲೆಲ್ಲ 70% ಟೈರ್ಸ್ ಇದೆ. ಸ್ಟಾಕ್ ಆಗಿದೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಜಸ್ಟ್ ಬಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ತಗೊಂಡೋಗಿ ಅಂತ ಹೇಳ್ತೀನಿ ನಾನು. ಆಕ್ಚುಲಿ ನಾನೇ ಒಂದ್ 2 ಗಾಡಿ ನೋಡಿದೆ ಡ್ರೈವ್ ಮಾಡಿ. ಗಾಡಿಗಳು ಮಾತ್ರ ಎಲ್ಲ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಈಗ ಒಂದು 75,000 to 3 lakh ಪ್ರೈಸ್ ರೇಂಜ್ ಅಲ್ಲಿ ತೋರಿಸಿದ್ರಿ. ಈಗ 3 lakh ಇಂದ 6 lakh ಪ್ರೈಸ್ ರೇಂಜ್ ಅಲ್ಲಿ ಯಾವ ಗಾಡಿಗಳು ಇದೆ ಸರ್? ಸರ್ 3 lakh ರೇಂಜ್ ಇಂದ ಅಂದ್ರೆ ನೋಡಿ, ಇಲ್ಲಿ ಕ್ವಿಡ್ ಇದೆ ನೋಡಿ ಸರ್, ನಿಮ್ ಕಣ್ಮುಂದೆನೆ. ಸೊ ಕ್ವಿಡ್ ಇದು ಬಂದು ರೊನಾಲ್ಡ್ ಕ್ವಿಡ್. ಇದ್ರಲ್ಲಿ ಕೂಡ ನಿಮ್ಗೆ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಇದೆ. RXL ಮಿಡ್ ವೇರಿಯಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ, ಸಿಂಗಲ್ ಓನರ್ ವೆಹಿಕಲ್. ಇದ್ರಲ್ಲಿ ಕೂಡ ಬ್ರಾಂಡ್ ನ್ಯೂ ಟೈರ್ ಅಳವಡಿಸಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ ಸರ್ ವೆಹಿಕಲ್ ಅಲ್ಲಿ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಅಂಡ್ ನೋಡ್ತಾ ಇರ್ಬೋದು ವೈಟ್ ಕಲರ್ ಆದ್ರೆ ನಿಮ್ಗೆ ಎತ್ತು ಕಾಣ್ಬಿಡುತ್ತೆ. ಎಲ್ಲೇ ಒಂದು ಸ್ಕ್ರಾಚಸ್ ಆದ್ರೆ ಏನೇ ಒಂದಾದ್ರೂ ಗಾಡಿ ಮಾತ್ರ ಎಲ್ಲೋ ಒಂದು ಸ್ಕ್ರಾಚ್ ಇಲ್ಲ, ಆಕ್ಸಿಡೆಂಟ್ ಇಲ್ಲ, ಡೆಂಟ್ ಇಲ್ಲ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಎಷ್ಟು ಅಂತ ಪ್ರೈಸ್ ಕೊಡ್ತಾರೆ? ಪ್ರೈಸ್ ವೈಸ್ ಅಂತ ಹೋದ್ರೆ ಬರೀ 3,25,000 ಹೇಳ್ತಿದ್ವಿ. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೀ 3,10,000ಕ್ಕೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ತಗೊಂಡು ಹೋಗ್ಬೋದು ಸರ್. ಅವ್ರ ಹತ್ರ 25,000 30,000 ಡೌನ್ ಪೇಮೆಂಟ್ ಇದ್ರೆ ಸಾಕು. 2,70,000 ಲೋನ್ ಮಾಡ್ಕೊಡ್ತೀವಿ ಸರ್. ಆರಾಮಾಗಿ ವೆಹಿಕಲ್ ತಗೊಂಡು ಹೋಗ್ಬೋದು. 2,75,000 ನಿಮ್ಗೆ ಜಸ್ಟ್ ಏನಿಲ್ಲ, ನೀವು ಒಂದು ಮೊಬೈಲ್ ತಗೊಳ್ಳೋ ಪ್ರೈಸ್ ಅಲ್ಲಿ ಒಂದು ಕ್ವಿಟ್ ತಗೊಂಡು ಹೋಗ್ಬೋದು. ಖಂಡಿತ ಸರ್, ಒಂದು ಒಳ್ಳೆ ಕ್ವಿಟ್ ತಗೊಂಡು ಹೋಗ್ಬೋದು. ಸೊ ಅದೇ ರೀತಿ ಅವರು ಒಂದು ರಿಡ್ಸ್ ಇವತ್ತು ನೋಡ್ತಾ ಇರೋದು ಮಾರುತಿ ರಿಡ್ಸ್. ಇದು ZXi ಸಿಂಗಲ್ ಓನರ್ ಸರ್ ಇದು ವೆಹಿಕಲ್. ಇದು ಕೂಡ ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಎಲ್ಲ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ. AC, ಪವರ್ ಸ್ಟೇರಿಂಗ್, ಇದ್ರಲ್ಲಿ ಕೂಡ ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗ್, ಫಾಗ್ ಲ್ಯಾಂಪ್, RPM ಮೀಟರ್ ಪ್ರತಿಯೊಂದು ಬರುವಂತ ಟಾಪ್ ಎಂಡ್ ಮಾಡಲು ಸಿಂಗಲ್ ಓನರ್. ಕಂಪ್ಯೂಟರ್ ಟಾಪ್ ಎಂಡ್ ಇದೆ. RPM ಸಹ ಮೀಟರ್ ಸಹ ಬರುತ್ತೆ. ಕೆಲವೊಂದು RPM ಮೀಟರ್ ಬರಲ್ಲ, ತಗೊಳ್ತಾರೆ, ಅದಿರಲ್ಲ. ಹೌದು ಸರ್, ಕಂಪನಿಯಿಂದಾನೆ ಇನ್ಬಿಲ್ಟ್ ಅಲಾಯ್ ವೀಲ್ ಎಲ್ಲ ಬರುತ್ತೆ ಸರ್. ಇದು ಪ್ರೈಸ್ ವೈಸ್ ಅಂತ ಹೋದ್ರೆ ಸರ್ 15 ಮಾಡಲು ಸಿಂಗಲ್ ಓನರ್ ಇಷ್ಟೆಲ್ಲ ಆಪ್ಷನ್ ಇರೋ ಗಾಡಿ ಬೇರೆ ಶೋರೂಮ್ ಅಲ್ಲಿ ನೋಡ್ಬೇಕು ಅಂದ್ರೆ 5.5 ಲಕ್ಷ ಇದೆ ಸರ್. ಮಿನಿಮಮ್ ಅಷ್ಟಿದೆ. 5.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬನ್ನಿ ಸರ್. 4,80,000 ಕೊಡ್ತೀನಿ ಸರ್. 4 ಲಕ್ಷ ಅದು ಬೇಡವಾ ಸರ್? ನಿಮ್ ಚಾನಲ್ ಹೆಸರು ಹೇಳ್ಕೊಂಬರ್ಲಿ ಸರ್. 4,65,000 ಲೋನ್ ಕೊಡ್ತೀನಿ ಸರ್. 15,000 ರೂಪಾಯಿ ತಗೊಂಡ್ಬರ್ಲಿ, 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 4,65,000 ವೆಹಿಕಲ್ ಕೊಡ್ತೀನಿ. ಓಕೆ, ಸೊ 4 ಎಷ್ಟು ಇನ್ನೊಂದ್ಸತಿ ಪ್ರೈಸ್ ಹೇಳ್ಬಿಡಿ ಸರ್. ಬರೇ 4,65,000 4,65,000 ಗೆ ವೆಹಿಕಲ್ ಕೊಡ್ತೀನಿ. 4,50,000 ಲೋನ್ ಮಾಡ್ಕೊಡ್ತೀನಿ ಸರ್. ನಂಗೆ ನಂಬಕ್ ಆಗ್ತಿರೋ ಪ್ರೈಸ್ ರೇಂಜ್ ಅಲ್ಲಿ ಹೇಳ್ತಾ ಇದಾರೆ. ಅದು 4,65,000 ರೇಂಜ್ ಅಂತ ಹೇಳ್ತಾ ಇದಾರೆ. ಅದ್ರಲ್ಲಿ ಅದಕ್ಕಿಂತ ಇನ್ನೂ ಶಾಕ್ ಆಗೋ ವಿಷಯ ಅಂದ್ರೆ ಒಂದು ರೆಡ್ಮಿ ಫೋನ್ 15,000 ರೂಪಾಯಿ ಫೋನ್ ರೇಂಜ್ಗೆ ಅದನ್ನ ತಗೊಂಬಂದ್ ಸುಮ್ನೆ ನೀವು ಡೆಪಾಸಿಟ್ ಅಂತ ಇಟ್ರೆ ನೀವು ಈ ಗಾಡಿನ ತಗೊಂಡ್ ಹೋಗ್ಬೋದು. ಆ ಪ್ರೈಸ್ ರೇಂಜ್ ಅಲ್ಲಿ ಕೊಡ್ತಾ ಇದಾರೆ. ಇನ್ನು ಉಳಿದಿದ್ದ ಅಮೌಂಟ್ ನ 2,55,000 ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಇದಾರೆ ಸರ್. ಈಗ ನೆಕ್ಸ್ಟ್ ಗಾಡಿ ಯಾವ್ದಿದೆ ಸರ್? ಸರ್ ಅದೇ ರೀತಿ ತುಂಬಾ ಜನ ಲೈಕ್ ಮಾಡುವಂತ ಪೋಲೋ ಸರ್. ಡಿಮ್ಯಾಂಡಿಂಗ್ ಗಾಡಿ ಇದೆ. ಡಿಮ್ಯಾಂಡಿಂಗ್ ಗಾಡಿ ಸ್ಟಾಪ್ ಆದ್ಮೇಲೆ ತುಂಬಾ ಡಿಮ್ಯಾಂಡ್ ಆಗಿದೆ. ವೋಕ್ಸ್ವ್ಯಾಗನ್ ಪೋಲೋ ಇದು ಕೂಡ ಟಾಪ್ ಎಂಡ್ ಮಾಡಲು ಸರ್. ಇದು ಐಲೈನ್
ಇದ್ರಲ್ಲಿ ಕೂಡ ನಿಮ್ಗೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಪ್ರತಿಯೊಂದು ಎಲ್ಲ ಬರ್ತದೆ. ಏನು ಬರಲ್ಲ ಅನ್ನೋ ಆಗಿಲ್ಲ, ಎಲ್ಲ ಇದ್ರಲ್ಲಿ ವೆಹಿಕಲ್ ಅಲ್ಲಿ ಇರುತ್ತೆ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಅಂಡ್ ಎಲ್ಲ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪವರ್ ಮಿರರ್ ಅಡ್ಜಸ್ಟಬಲ್ ಎಲ್ಲಾನು ಇರುತ್ತೆ ಸರ್. ಅಂಡ್ ಸೀಟ್ ಅಷ್ಟೇ ಲೆದರ್ ಅಡ್ಜಸ್ಟಬಲ್ಸ್ ಇದೆ, ಎಲ್ಲ ಇದೆ. ತುಂಬಾ ಡಿಮ್ಯಾಂಡಿಂಗ್ ಗಾಡಿ ಇದು ಆಕ್ಚುಲಿ, ಯಾಕಂದ್ರೆ ಎಲ್ಲಾ ಕಡೆನೂ ಹೈಲಿ ಡಿಮ್ಯಾಂಡ್ ಮತ್ತೆ ಕೇಳೋಂತ ಗಾಡಿ, ಅದ್ರಲ್ಲಿ ಡೀಸೆಲ್ ವೇರಿಯಂಟ್. ಹೌದು ಸರ್. ಸರ್ ಇದ್ರಲ್ಲೂ ಕೂಡ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. ಎಲ್ ಬೇಕಾನೋ ಚೆಕ್ ಮಾಡ್ಲಿ ಸರ್. 5,80,000 ಇದೆ ಇವತ್ತು. ಲೈನ್ ಗಾಡಿ ತಗೊಬೇಕು, 2014 ಮಾಡ್ಲು, ಅದ್ರಲ್ಲೂ ಬರೀ 67,000 ಓಡೋ ಗಾಡಿ ಸಿಗ್ಬೇಕು ಅಂದ್ರೆ ತುಂಬಾ ಪುಣ್ಯನೇ ಮಾಡಿರ್ಬೇಕು ಅನ್ಕೊಳ್ಳಿ. ಸೊ ಈ ಪ್ರೈಸ್ ನಾವು ಹೇಳ್ಬೇಕು ಅಂದ್ರೆ ಬರೀ 5,40,45,000 ರೂಪಾಯಿ ನಾವು ಹೇಳ್ತಾ ಇದೀವಿ. 5,30,000 ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ತೀವಿ. ಒಂದು 70,80,000 ಕ್ಯಾಶ್ ತಗೊಂಬರ್ಲಿ, ಈಸಿಯಾಗಿ ಹ್ಯಾಪಿ ಕಸ್ಟಮರ್ ತಗೊಂಡ್ ಹೋಗ್ತಾರೆ. ಸೊ ಜಸ್ಟ್ 70,000 to 80,000 ಅಷ್ಟೇ ನೀವು ಡೌನ್ ಪೇಮೆಂಟ್ ಮಾಡ್ಬೇಕು. ಇನ್ನು ಉಳಿದಿದ್ದ ಅಮೌಂಟ್ ಅವ್ರು ಲೋನ್ ಮಾಡಿಸ್ಕೊಳ್ತೀನಿ. ಅದು ತುಂಬಾ ಕಮ್ಮಿ ಓಡಿರೋ ಗಾಡಿ, ಜಸ್ಟ್ 65,000 ಓಡಿದೆ. ಇಷ್ಟು ಕಮ್ಮಿ ಓಡಿರೋ ಗಾಡಿ ಪೋಲೋ ಇಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಈಗ ರೀಸೆಂಟ್ ಆಗಿ ಸರ್ವಿಸ್ ಕೂಡ ಆಗಿದೆ ಸರ್. ಆಯಿಲ್ ಇಂದ ಪ್ರತಿಯೊಂದು ಚೇಂಜ್ ಆಗಿದೆ. ಇನ್ನು 14,000 ಆರಾಮಾಗಿ ಈಸಿಯಾಗಿ ಓಡಿಸಬಹುದು. 15,000 ಒಂದ್ ಸರ್ವಿಸ್ ಇರುತ್ತೆ. ಇನ್ನು 14,000 ಓಡಿಸಿ ಒಂದ್ ಸರ್ವಿಸ್ ಮಾಡಿಸಬಹುದು ಸರ್. ಅದ್ರಲ್ಲಿ ಇವ್ರ ಹತ್ರನೇ ಒಂದ್ ಸರ್ವಿಸ್ ಫ್ರೀ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಇವ್ರ ಹತ್ರ ಆರಾಮಾಗಿ ಖಂಡಿತ ಮಾಡ್ಕೊಂಡು ಹೋಗ್ಬೋದು ಸರ್. ಅದೇ ರೀತಿ ನೀವು ನೋಡಬಹುದು ಸರ್, ಇನ್ನೊಂದು ಪ್ರೈಸ್ ಅಲ್ಲಿ ಮಾರುತಿ ಸ್ವಿಫ್ಟ್ ಇದೆ ಸರ್. ಇದು ಬಂದು 2015 ಮಾಡಲ್. ಸೊ ಸೆಕೆಂಡ್ ಓನರ್ ವೆಹಿಕಲ್, VXI ಆಪ್ಷನಲ್, ABS ಎಲ್ಲ ಬರುವಂತ ಗಾಡಿ. ಇದು ಕೂಡ ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. ಟೈರ್ ಕೂಡ JK ಟೈರ್ಸ್ ಕಂಪ್ಲೀಟ್ ಬ್ರಾಂಡ್ ನ್ಯೂ ಇದೆ ಟೈರ್ಸ್ ಗಳು ಸರ್. ಇದ್ರದ್ದು ಇದಿಷ್ಟು ಬಿಟ್ರೆ ಇನ್ನೇನಿದೆ ಸರ್ ಫೀಚರ್ಸ್? ಸರ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ABS ಬರುತ್ತೆ ಅಷ್ಟೇನೆ. ಸೊ ಇನ್ಬಿಲ್ಟ್ ಇದ್ರಲ್ಲೇ ಕಂಪನಿಯಿಂದ ಸಿಸ್ಟಮ್ ಕೊಡ್ತಾರೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಇದೇನೋ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಯ್ತೀನಿ ಇದ್ರೆ ಬರೀ 5,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,25,000 ವೆಹಿಕಲ್. 5,25,000 ರೂಪಾಯಿ ನಿಮ್ಗೆ ಸ್ವಿಫ್ಟ್ ಸಿಗ್ತಾ ಇದೆ. 5 ಲಕ್ಷದವರೆಗೂ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ವೀಕ್ಷಕರೇ, ನಾವ್ ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಲೋನ್ಗೆ ಪ್ರೊಫೈಲು, ಇನ್ಕಮ್ ಪ್ರೂಫ್ ಎರಡು ಕರೆಕ್ಟ್ ಆಗಿದ್ರೆ ಖಂಡಿತವಾಗಿ ಇದಕ್ಕೆ 4.5 ಇಂದ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 25,000 75,000 ಡೌನ್ ಪೇಮೆಂಟ್ ಸಾಕು, ಆರಾಮಾಗಿ ತಗೊಂಡು. ಸರ್ ಇದ್ರಲ್ಲಿ ಇನ್ನೊಂದು ಕೇಳ್ಬೇಕಾಗಂತ, ಸಿಬಿಲ್ ಸ್ಕೋರ್ ಎಷ್ಟಿರ್ಬೇಕು ಸರ್? ಸಿಬಿಲ್ ಸ್ಕೋರ್ ಮಿನಿಮಮ್ 670 ಮೇಲೆ ಇರಬೇಕು. ಎರಡನೇದಾಗಿ ಓನರ್ಸ್ ಪ್ರೂಫ್ ಇದ್ರೆ ತುಂಬಾ ಒಳ್ಳೇದು. ಸ್ಯಾಲರಿ ಆದ್ರೆ ಓನರ್ಸ್ ಪ್ರೂಫ್ ಏನಂತ ಬೇಕಾಗಲ್ಲ. 30-35,000 ಮೇಲೆ ಸ್ಯಾಲರಿ ಇದ್ರೆ. ಸೊ ಒಳಗಡೆ ಬಿಲೋ ಇದೆ, ಇಲ್ಲ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ಇಲ್ಲ ನಾವು ರೈತರಾಗಿದ್ದೀವಿ ಅಂದ್ರೆ ಓನರ್ಸ್ ಪ್ರೂಫ್ ಗ್ಯಾರಂಟಿ ಬೇಕಾಗುತ್ತೆ ಸರ್. ಅದೇ ರೀತಿ ನೀವು ನೋಡಬಹುದು ಸರ್, ಒಳ್ಳೆ ಒಂದು ಆಡಿ ಸೆಗ್ಮೆಂಟ್ ಅಲ್ಲಿ ಒಂದು ಗಾಡಿ ಕೊಡ್ತೀನಿ. ಹೌದು ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್, ಒಳ್ಳೆ ಲೆದರ್ ಇಂಟೀರಿಯರ್ಸ್, ಒಳ್ಳೆ ಟೈರ್ಸ್ ಬ್ರಾಂಡ್ ನ್ಯೂ ಹಾಕಿದ್ದಾರೆ, ಒಳ್ಳೆ ಅಲಾಯ್ ವೀಲ್ ಕೂಡ ಫ್ಯಾನ್ಸಿ ಹಾಕಿದ್ದಾರೆ. ನೀವು ಇಂಟೀರಿಯರ್ ಕೂಡ ತೋರಿಸಬಹುದು ಕಸ್ಟಮರ್ ಗೆ. ತುಂಬಾ ಅದ್ದೂರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ವೆಹಿಕಲ್. ನೋಡ್ತಾ ಇರಬಹುದು ಇಂಟೀರಿಯರ್ ಅಷ್ಟೇ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ನೆಕ್ಸ್ಟ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಹಾಕ್ಸಿದ್ದಾರೆ, ಮ್ಯಾಗ್ ವೀಲ್ಸ್ ಇದೆ, ಲೆದರ್ ಸೀಟ್ಸ್ ಇದೆ. ಸೊ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ ಗಾಡಿ. ಹೌದು ಸರ್, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಅಂಡ್ ಈ ಗಾಡಿ ಹೆಸರಿರೋದೇ ಇದ್ರ ಲೆಂತ್ ಗೆ ಮತ್ತೆ ಹಿಂದ್ಗಡೆ ಕುತ್ಕೊಳ್ಳೋ ಸೀಟ್ಸ್ ಗೆ ಅಂತಾನೆ ಹೇಳ್ಬೋದು. ಹೌದು ಸರ್. ಸರ್ ಇದ್ರದ್ದು ಏನಿದೆ ಸರ್ ಗಾಡಿ? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಸರ್ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದೀರಾ, ಏನೋ ಒಳ್ಳೆ ಪ್ರೈಸ್ ಇರುತ್ತೆ ಅಂತ ಅನ್ಕೋಬಹುದು. ಖಂಡಿತವಾಗಿಲ್ಲ ಸರ್. ಬರೇ 3,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೇ 3,25,000 ಕೊಡ್ತೀವಿ. ಕೊಡೋದಲ್ದೆ ಸರ್ 2.5 ಇಂದ 2.80 ಲೋನೇ ಮಾಡ್ಕೊಡ್ತೀವಿ. 40,000 ಕ್ಯಾಶ್ ತಗೊಂಡ್ರೆ ಆರಾಮಾಗಿ ತಗೊಂಡ್ರು. 40,000 ಕ್ಯಾಶ್ ತಗೊಂಡ್ರೆ ರೆನಾಲ್ಟ್ ಗಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸೊ ಇನ್ನೊಂದ್ಸತಿ ಪ್ರೈಸ್ ಹೇಳ್ಬಿಡಿ, ಯಾಕಂದ್ರೆ ಪ್ರೈಸ್ ವೈಸ್ ಅಂದ್ರೆ ಬರೇ 3,25,000 ಕೊಡ್ತಾ ಇದೀವಿ ಸರ್. 3,45 ವ್ಯಾಪಾರ ಹೇಳೋದು, 3,25 ಕೊಡೋದು ಸರ್. 40,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ 40,000 ಡೌನ್ ಪೇಮೆಂಟ್ ಅಲ್ಲಿ 3,25,000 ನೀವು ಗಾಡಿ ತಗೊಂಡು ಹೋಗ್ಬೋದು ಸರ್. ಈಗ ನೆಕ್ಸ್ಟ್ ಇದರ ಪ್ರೈಸ್ ಅಲ್ಲಿ ಯಾವ್ದಾದ್ರು ಇದೆಯಾ ಸರ್? ಇದೇ ತರ ಪ್ರೈಸ್ ಅಲ್ಲಿ ನೀವು ನೋಡ್ತೀನಿ ಅಂತ ಹೇಳಿದ್ರೆ ನೋಡಿ, ಅದೇ ರೀತಿ ಒಂದು ಬೊಲೆನೋ. ಸೊ ಇದು ಒಂದು ಡೀಸೆಲ್ ವೇರಿಯಂಟ್, ವೆರಿ ಡಿಮ್ಯಾಂಡೆಡ್ ಗಾಡಿ. ಬೊಲೆನೋ 2018 ಮಾಡಲ್ ಸರ್. ಇದು ಪ್ರೈಸ್ ವೈಸ್ ಅಂತ ಬಂದ್ರೆ 18 ಮಾಡಲ್ ಎಲ್ಲೋದ್ರು 7 ಲಕ್ಷ 7.25 ಲಕ್ಷ ಇದೆ. ಅದರೊಳಗೆ ಡೀಸೆಲ್ ಗಾಡಿ ಸಿಗೋದೇ ಇಲ್ಲ ಸರ್. ನಮ್ಮಲ್ಲಿ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಲೋನ್ ಬೇಕಾ ಸರ್? 6 ಲಕ್ಷ ಲೋನ್ ಮಾಡ್ತೀವಿ. 50,000 ಕ್ಯಾಶ್ ತಗೊಂಬನ್ನಿ ಸರ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಸರ್, ಆರಾಮಾಗಿ ತಗೊಂಡು ಹೋಗ್ಬೋದು. ಕಂಡೀಷನ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಗಾಡಿಲಿ. ಗಾಡಿ ಕಂಪ್ಲೀಟ್ ಸ್ಟಾಕ್ ಇದೆ, ನೀನ್ ನೋಡ್ತಾ ಇದ್ದಂಗೆ. ಎಲ್ಲೂ ಏನೋ ಒಂದು ಪ್ರಾಬ್ಲಮ್ ಇಲ್ಲ, ಪೇಂಟ್ ಆಗ್ಲಿ, ಆಕ್ಸಿಡೆಂಟ್ ಆಗ್ಲಿ ಏನೂ ಇಲ್ಲ, ಮತ್ತೊಂದಿಲ್ಲ. ಕಂಪ್ಲೀಟ್ ಆಗಿ ಗಾಡಿ ಸ್ಟಾಕ್ ಅಲ್ಲಿ ಇದೆ. ಸೊ ಪ್ರೈಸ್ ಬಂದ್ಬಿಟ್ಟು 6 lakh, ಬರೇ 6,50,000 ಸರ್. 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, 6 ಲಕ್ಷ ಈಸಿಲಿ. ಓಕೆ ನೋಡಿ, 6 ಲಕ್ಷ ಈಸಿಯಾಗಿ ಡೌನ್ ಇದು EMI ಮಾಡ್ಕೊಡ್ತೀನಿ ಅಂತ ಇದಾರೆ. ಅದ್ರಲ್ಲಿ ಜಸ್ಟ್ 50,000 ನೀವು ಕಟ್ಟಬೇಕಾಗಿರೋದು ಈ ಡೌನ್ ಪೇಮೆಂಟ್. ವೀಲ್ಸ್ ಅಷ್ಟೇ, ವೀಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ ಗಾಡಿಲಿ. ಕಂಪ್ಲೀಟ್ ಆಗಿ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಈಗ ಇದೇ ಪ್ರೈಸ್ ರೇಂಜ್ ಅಲ್ಲಿ ಮತ್ತೊಂದು ಯಾವ್ದು ನೋಡಿ ಸರ್, ಟೊಯೋಟಾ ಇಟಿಯೋಸ್ ಲೀವ್ ಇದೆ ಸರ್. ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಎಲ್ಲಿ ನೀವು ಹುಡುಕ್ತೀನಿ ಅಂದ್ರೂ ಸಿಗಲ್ಲ, ತುಂಬಾ ರೇರ್ ಗಾಡಿ. ಇದರಲ್ಲಿ ನೋಡಪ್ಪ ಏನಪ್ಪಾ ಅಂದ್ರೆ 2012 ಮಾಡಲ್. ಇವತ್ತು ಎಲ್ಲಿ ಚೆಕ್ ಮಾಡ್ತೀನೋ 4 ರಿಂದ 4.5 ಲಕ್ಷ ಇದೆ. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಬರೇ 3,65,000 ಹೇಳ್ತಾ ಇದೀವಿ ಸರ್.
ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 3.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಸೊ 3.5 ಲಕ್ಷಕ್ಕೆಲ್ಲ ಇಟಿಯೋಸ್ ಲೀವಾ ಸಿಗ್ತಾ ಇದೆ. ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ ಸರ್. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಇಂಟೀರಿಯರ್ ವೈಸ್ ಅಷ್ಟೇ, ಇಂಟೀರಿಯರ್ ಕಂಪ್ಲೀಟ್ ಲೆದರ್ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಲೆದರ್ ಇಂಟೀರಿಯರ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಗಾಡಿ ಸೂಪರ್ ಆಗಿದೆ ಸರ್. ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಇಂಟೀರಿಯರ್ ಎಲ್ಲ ಲೆದರ್ ಇದೆ. ಕಂಪ್ಲೀಟ್ ಆಗಿ ಗಾಡಿ ಸ್ಟಾಕ್ ಕಂಡೀಷನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಮೆಜಾರಿಟಿ ಗಾಡೀಸ್. ವೀಲ್ಸ್ ಒಂದು ಬಿಟ್ರೆ ವೀಲ್ಸ್ ಅಷ್ಟೇ ಮಿನಿಮಮ್ 70 to 80% ವೀಲ್ಸ್ ಇದೆ, ವಿತ್ ಅಲಾಯ್ ವೀಲ್ಸ್ ಇದೆ. ಸೊ ಇದ್ರ ಬಂದ್ಬಿಟ್ಟು 3.5 lakh 350 ಗೆ ನಾವು ಕೊಡ್ತೇವೆ ಸರ್. ನಮ್ಮ ಚಾನಲ್ ಕಡೆಯಿಂದ ಯಾರು ಬರ್ತಾರೋ 355 ಎಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ ಈಸಿಲಿ 2.5 ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡು. ಸೊ ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್, ಇನ್ನು 2.5 ಲಕ್ಷ ಈಸಿಯಾಗಿ ನಿಮ್ಗೆ ಇದಾಗುತ್ತೆ ಅಂತ ಹೇಳ್ತಾ ಇದಾರೆ, ಲೋನ್ ಆಗುತ್ತೆ ಅಂತ ಇದಾರೆ ಸರ್. i20 ಸರ್ ಇದು ಬಂದು ಆಸ್ತಾ ಆಪ್ಷನ್ ಡೀಸೆಲ್ ವೇರಿಯಂಟ್ ಸರ್. ಸೊ 2017 ಮಾಡಲ್ ಆಗಿರೋದ್ರಿಂದ ಎಲ್ಲೇ ಆಫ್ಟರ್ ಮಾರ್ಕೆಟ್ ಶೋರೂಮ್ ಅಲ್ಲಿ ನೀವು ನೋಡ್ತೀನಿ ಅಂದ್ರೆ, ಸೊ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ನಾವಿಗೇಷನ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ ಬರುತ್ತೆ, ಕಂಪ್ನಿಯಿಂದಾನೆ ಅಲಾಯ್ ವೀಲ್, ಬ್ಯಾಕ್ ವೈಪರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪ್ ಪ್ರತಿಯೊಂದು ಬರುತ್ತೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್ ಇದೆ, ಕಂಪ್ನಿ ಫಿಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ನ್ಯಾವಿಗೇಷನ್ ಎಲ್ಲ ಇದ್ರಲ್ಲೇ ಇದೆ. ನೀವೇನು ಮಾಡಿಸ್ಬೇಕಾಗಿಲ್ಲ, ಎಕ್ಸ್ಟ್ರಾ ಏನು ತಗೊಂಡ್ರೆ. ಗಾಡಿ ಅಲಾಯ್ ವೀಲ್ಸ್ ಸಹ ಲೋಡೆಡ್ ಇದೆ, 70 to 80% ಟೈರ್ಸ್ ಇದೆ. ಅಂಡ್ ಗಾಡಿ ಎಷ್ಟು ಓಡಿದೆ ಸರ್ ಇದು? ಸರ್ ಗಾಡಿ ಒಂದು ಕಿಲೋಮೀಟರ್ ಬರೀ 70,000 ರನ್ ಆಗಿದೆ ಸರ್. ಸೊ ಜಸ್ಟ್ 70,000 ರನ್ ಆಗಿದೆ. ಅಂದ್ರೆ ಪ್ರೈಸ್ ಅಷ್ಟೇ ತುಂಬಾ ಹೈ ಇರುತ್ತೆ ಅನ್ಕೊಂಡಿದ್ದಾರೆ ಸರ್. ಅಂತದ್ದು ಇಲ್ಲ ಸರ್. ಪ್ರೈಸ್ ಅಂತ ಬಂದ್ರೆ ಸರ್ ಎಲ್ಲಾ ಕಡೆ ಇವತ್ತು 8,780,000 ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 7,25,000 ಹೇಳ್ತಾ ಇದೀವಿ. ಅದ್ರಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ 7,10,000ಕ್ಕೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6.5 ಲಕ್ಷ ಈಸಿಲಿ ಲೋನ್ ಮಾಡ್ಕೊಡ್ತೀವಿ. ಒಂದು 60,000 ಡೌನ್ ಪೇಮೆಂಟ್ ಕೊಡ್ಲಿ. ಆಸ್ತಾ ಆಪ್ಷನಲ್ ವೆಹಿಕಲ್, ಪುಷ್ ಸ್ಟಾರ್ಟ್, ನಿಮ್ಗೆ ಬ್ಯಾಕ್ ವೈಪರ್, ಡೀಪ್ ಫಾಗರ್, 6 ಗಾಳಿ ಚೀಲ ಅಂದ್ರೆ 6 ಏರ್ ಬ್ಯಾಗ್ ಎಲ್ಲ ಒಳಪಟ್ಟಿರುತ್ತೆ. ಎಲ್ಲ ಕಂಪ್ಲೀಟ್ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು ಗಾಡಿ. ಹೌದು ಸರ್. ಅದು ಡೀಸೆಲ್ ಬೇಕಾದವ್ರಿಗೆ ಈ ರೇಟ್ ಅಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ. 7,10,000ಕ್ಕೆ ಕಮ್ಮಿ ಇಲ್ಲ. ಈಗ ನಾವು ಮಾರ್ಕೆಟ್ ಪ್ರೈಸ್ ನೋಡ್ದಂಗೆ 7 lakhs ಅಬೋನ ಇದೆ, ಬಿಲೋ ಅಂತೂ ಎಲ್ಲೂ ಇಲ್ಲ. 7,80,000, 8 ಲಕ್ಷ ಈ ತರ ಎಲ್ಲ ಇದೆ. ಸೊ ನಮ್ಮ ಶೋರೂಮ್ ನಲ್ಲಿ ಆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಬರೀ 7,10,000. ಅದೇ ರೀತಿ ತುಂಬಾ ಗಾಡಿಗಳಿದೆ i20ಗಳು. ನಾನೇ ನೋಡಿದಾಗ ಮಿನಿಮಮ್ 4 ಗಾಡಿ ಅಂತೂ ಇದೆ. ಹೌದು ಸರ್. ಅದೇ ರೀತಿ ಸರ್ ಇಲ್ಲ ಸರ್ ನನಗೆ ಈ ಪ್ರೈಸ್ ಲಿಸ್ಟ್ ನನಗೆ ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂದ್ರೆ ಸರ್ ಬರ್ಲಿ. 2014 ಮಾಡಲು ಸಿಂಗಲ್ ಓನರ್ ಸ್ಪೋರ್ಟ್ಸ್ ಆಪ್ಷನ್ ಇದ್ರಲ್ಲೂ ಕೂಡ ಪುಷ್ ಸ್ಟಾರ್ಟ್ ಕೊಡ್ತೀವಿ, ಇದ್ರಲ್ಲೂ ಕೂಡ ಅಲಾಯ್ ವೀಲ್ ಕೊಡ್ತೀವಿ, ಇದ್ರಲ್ಲೂ ಲೆದರ್ ಸೀಟ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಪ್ರತಿಯೊಂದು ಕೊಡ್ತೀವಿ ಸರ್ ಈ ವೆಹಿಕಲ್ ಕೂಡ. ಓಕೆ. ಸೊ ನಿಮ್ಗೆ ಏನಾದ್ರೂ ಅದು ಬೇಡ ಅಂದ್ರೆ ಇದೊಂದು ಸಿಗುತ್ತೆ. ಇದು ಅಷ್ಟೇ ಪುಷ್ ಸ್ಟಾರ್ಟ್ ಇದೆ, ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು. ಅಲ್ಲಿ ಪುಷ್ ಸ್ಟಾರ್ಟ್ ಇದೆ, ಲೆದರ್ ಸೀಟ್ಸ್ ಇದೆ. ಸರ್ ಇದು ಎಷ್ಟು ಓಡಿದೆ ಸರ್? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 75,000 ರನ್ ಆಗಿದೆ. ಸೊ ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಗಾಡಿ ತುಂಬಾ ಅದ್ದೂರಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 5,65,000, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 65,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡು 65,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ 5 ಲಕ್ಷವರೆಗೂ ಲೋನ್ ಆಗುತ್ತೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಈಗಲೇ ನಾನು ನಿಮ್ಗೆ ತೋರಿಸಿದೆ. ಇಂಟೀರಿಯರ್ ಸೀಟ್ಸ್ ಎಲ್ಲ ಲೆದರ್ ಕಂಪ್ನಿದೇ ಇದೆ, ಏನು ಚೇಂಜಸ್ ಮಾಡಿಲ್ಲ. ಸೂಪರ್ ಆಗಿದೆ. ಅಂಡ್ ಅದಕ್ಕೂ ಅದು ಆಸ್ಟಾ ವೇರಿಯಂಟ್ ಆದ್ರೆ ಇದು ಸ್ಪೋರ್ಟ್ಸ್ ವೇರಿಯಂಟ್, ಅದಕ್ಕಿಂತ ಸ್ವಲ್ಪ ಪವರ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸ್ಪೋರ್ಟ್ಸ್ ವೇರಿಯಂಟ್. ಸೊ ನೀವು ಎಷ್ಟು 5,65,000ಕ್ಕೆ ವೆಹಿಕಲ್ ಕೊಡ್ತೀವಿ. 5,65,000 ರೂಪಾಯಿಗೆಲ್ಲ ಗಾಡಿ ಸಿಗ್ತಾ ಇದೆ. ಇನ್ನೊಂದ್ಸತಿ ಪ್ರೈಸ್ ಯಾಕೆ ಹೇಳಿದೆ ಅಂದ್ರೆ ನೀವು ಶಾಕ್ ಆಗ್ಬೇಡಿ ಅಂತಾನೆ. 5,65,000 ರೂಪಾಯಿಗೆ ಇದು ಇನ್ನೊಂದು ಮಾಡಲ್ ತೋರಿಸಿದೀನಿ. ವೈಟ್ ಬೇಡವಾ, ಸಿಲ್ವರ್ ಕೊಡ್ತೀವಿ. ಸಿಲ್ವರ್ ಬೇಡವಾ ಸರ್, ಮರೂನ್ ಕೊಡ್ತೀವಿ ಸರ್. ನೋಡಿ ಮೆರೂನ್ ಇದೆ. 2015 ಮಾಡಲ್ ಎನಿ ಕಲರ್ ಸರ್. ಯಾವ ವೆಹಿಕಲ್ i20 ನಲ್ಲಿ ಎನಿ ಕಲರ್ಸ್ ನಮ್ಮಲ್ಲಿ ಎಲ್ಲಾವುದು ಇದೆ. ಸೊ ಇದೇ ರೀತಿ ಇದು ನೋಡೋದಾದ್ರೆ 2015 ಮಾಡಲು ಇದು ಕೂಡ ಸ್ಪೋರ್ಟ್ಸ್ ಆಪ್ಷನ್, ಇದು ಕೂಡ ಪುಷ್ ಸ್ಟಾರ್ಟ್ ಸರ್. ಇದು ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಇದು ಪ್ರೈಸ್ ಅಂತ ಏನಾದ್ರು ಬಂದ್ರೆ ಎಲ್ಲಾ ಕಡೆ ಸರ್ 6 ಲಕ್ಷ 6.25 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 5.5 ಲಕ್ಷ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆಲ್ಲ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಸಿಗ್ತಾ ಇದೆ. ಅದು ಅಷ್ಟೇ ನಿಮ್ಗೆ 5,65,000 ರೂಪಾಯಿಗೆ ಏನೊಂದು 15,000 ಡಿಫ್ರೆನ್ಸ್ ಅಲ್ಲಿ ಅಷ್ಟೇ. ಹೌದು ಸರ್. ನಿಮ್ಗೆ ಅಷ್ಟೇ ಡಿಫ್ರೆನ್ಸ್ ಬರೋದು. ಯಾವ್ದೇ ಕಾರ್ ತಗೊಂಡ್ರು ನಿಮ್ಗೆ ಅದೇ ವೇರಿಯಂಟ್ ಅಲ್ಲಿ ನಿಮ್ಗೆ ಬೇರೆ ಕಲರ್ ಬೇಕು ಅಂದ್ರೆ ನಿಮ್ಗೆ 15,000 10,000 ಡಿಫ್ರೆನ್ಸ್ ಅಷ್ಟೇ ಬರುತ್ತೆ. ಸೊ ಈಗ ಇನ್ನೊಂದು ಸ್ಪೋರ್ಟ್ಸ್ ತೋರಿಸಿದ್ರಿ ಸರ್. ಈಗ ಒಂದು ದೊಡ್ಡದು ಫ್ಯಾಮಿಲಿ ಗಾಡಿ ನೋಡ್ತಾ ಇರ್ತಾರೆ ಅಥವಾ ಈ ತರ ನೋಡ್ತಾ ಇರ್ತಾರೆ, ಫ್ಯಾಮಿಲಿಗೆ ಬೇಕು ಅಂತ. ಆ ತರ ಬನ್ನಿ ಸರ್, ನಮ್ಮಲ್ಲಿ ಫ್ಯಾಮಿಲಿ ನೋಡ್ಬೇಕು ಅಂದ್ರೆ ಸರ್ XUV ಬೇಕಾ XUV ಕೊಡ್ತೀವಿ, ಇನೋವಾ ಬೇಕಾ ಇನೋವಾ ಕೊಡ್ತೀವಿ, ಈಕೋ ಬೇಕಾ ಈಕೋ ಕೊಡ್ತೀವಿ, ಈಕೋ ಸ್ಪೋರ್ಟ್ಸ್ ಬೇಕಾ ಈಕೋ ಸ್ಪೋರ್ಟ್ಸ್ ಕೊಡ್ತೀವಿ. ನಿಮ್ SUV ಸೆಗ್ಮೆಂಟ್ ಅಲ್ಲಿ ಎನಿ ವೆಹಿಕಲ್ಸ್ ಯಾವ ವೆಹಿಕಲ್ ಬೇಕು ನೋಡಿ ಸರ್, ನೋಡ್ಬೋದು. ಸೊ ಹಾಗೆ ಇಲ್ಲಿ 2 ಇನೋವಾ ಇದೆ ಸರ್. ಇವೆರಡರ ಬಗ್ಗೆನೇ ಹೇಳ್ಬಿಡಿ ಸರ್. ಸರ್ ಇದು ಬಂದು ಗ್ರೇ ಕಲರ್ 2015 ಮಾಡಲು, ಇದು ಬಂದು 2008 ಮಾಡಲು. ಅಂದ್ರೆ 2008 ಮಾಡಲ್ ಆದ್ರೂ ಕೂಡ ಅದನ್ನು ಕೂಡ ನ್ಯೂ ಶೇಪ್ ಮಾಡಿದ್ದಾರೆ. ಸೊ 15 ಅಲ್ಲಿ ಏನ್ ಶೇಪ್ ಬಂದಿದೆ ಅದೇ ಶೇಪ್ ನೇ ಈ ವೆಹಿಕಲ್ ಕೂಡ ಮಾಡಿದ್ದಾರೆ ಸರ್. ಸೊ ಇದ್ರದ್ದು ಮಾಹಿತಿ ಮೊದಲನೇದಾಗಿ ಹೇಳ್ತೀನಿ. ಸೊ ಇದು ಬಂದು 3rd ಓನರ್ ಆಗಿದೆ. ಸೊ ಇದು V ವರ್ಷನ್ ಅಂದ್ರೆ ರೂಫ್ AC, ಡ್ಯುಯಲ್ ಏರ್ ಬ್ಯಾಗು, ಕಂಪ್ನಿಯಿಂದಾನೇ ಅಲಾಯ್ ವೀಲು, ಪ್ರತಿಯೊಂದು ಎಲ್ಲ ಬರುವಂತ ವೆಹಿಕಲ್. ಇದು ಕೂಡ ಟಾಪ್ ಎಂಡ್. ಇದು ನೋಡ್ತಾ ಇರ್ಬೋದು, ಅಲಾಯ್ ವೀಲ್ಸ್ ಇದೆ ಅಂಡ್ ಟೈರ್ಸ್ ಇದೆ. ಸೊ ಇನ್ಫೋಟೈನ್ಮೆಂಟ್ ಅಥವಾ ಇಂಟೀರಿಯರ್ ಅಂತ ಬಂತಂದ್ರೆ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ. ಅಂಡ್ ಇದು ಏನದು ಔಟ್ ಆಫ್ ಮಾರ್ಕೆಟ್ ಇದಾಕ್ಸಿದ್ದಾರೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕ್ಸಿದ್ದಾರೆ. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ.
ಸರ್ ಇದು ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದು 1,85,000 ರನ್ ಆಗಿದೆ ಸರ್. ಓಕೆ, 1,85,000 ಅಂದ್ರೆ ಪ್ರೈಸ್ ಕೋಟಿಂಗ್ ಎಷ್ಟಿರುತ್ತೆ ಸರ್? ಪ್ರೈಸ್ ಅಂದ್ರೆ ಸರ್ ಎಲ್ಲ ಬೇಕಾದ್ರೂ ಚೆಕ್ ಮಾಡ್ಲಿ, ಎಲ್ಲಾ ಕಡೆ ಈ ನ್ಯೂ ಶೇಪ್ ಮಾಡ್ಲಿಕ್ಕೆ 1,80,000ದಿಂದ 2 ಲಕ್ಷ ಖರ್ಚು ಮಾಡ್ತಾರೆ ಈ ಶೇಪ್ ಮಾಡ್ಲಿಕ್ಕೆ. ಸೊ ಈ ಶೇಪ್ ಇರೋ ಗಾಡಿ ಎಲ್ಲೇ ಚೆಕ್ ಮಾಡೋರು 6.5 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ ಬರೀ 5,80,000ಗೆ ವೆಹಿಕಲ್ ಕೊಡ್ತೀವಿ. ಸೊ 5,80,000 ರೂಪಾಯಿಗೆಲ್ಲ ಸಿಗ್ತಾ ಇದೆ ಗಾಡಿ. ನೋಡ್ತಾ ಇರ್ಬೋದು, ಓಲ್ಡ್ ಮಾಡಲ್ ಆದ್ರೂ ನೀವು ಗಾಡಿ ತಗೊಂಡ್ರೆ ಅದು ಓಲ್ಡ್ ಮಾಡಲ್ ಅನ್ಸಲ್ಲ, ಯಾಕಂದ್ರೆ ಬಾಡಿ ಕಿಟ್ ಹಾಕ್ಸಿ ಅದು ಹೊಸ ಮಾಡಲ್ ಹೇಗಿದೆ ಅದೇ ಹಾಗೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ಗಾಡಿನ. ಸೊ ನೋಡ್ತಾ ಇರ್ಬೋದು ನೀವೇ ಗಾಡಿನ, ಇವಾಗ ಜಸ್ಟ್ ನಿಮ್ ಮುಂದೆನೆ ತೋರಿಸ್ತಾ ಇದ್ದೀನಿ. ಈ ಮಾಡೆಲ್ಗೆ ಇದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸರ್ ಹೇಳ್ತಿರೋ ಪ್ರೈಸ್ ನೋಡಿದ್ರೆ ಇನ್ನೂ ನಂಬಕ್ಕಾಗಲ್ಲ. 5,85,000ಗೆಲ್ಲ ನಿಮ್ಗೆ ಜಸ್ಟ್ ಇನೋವಾ ಸಿಗ್ತಾ ಇದೆ. ಅದು ಫ್ಯಾಮಿಲಿ ಗಾಡಿ, ನೀವು ಆರಾಮಾಗಿ ತಗೊಂಡೋಗ್ಬೋದು ಗಾಡಿ. ಈ ಗಾಡಿ ಟೊಯೋಟೋ ಅಂದ್ರೆ ಒಂಥರ ಇಂಜಿನ್ ರಿಲಯಬಲ್ ಅಂತ ಹೇಳ್ಬೋದು ಸರ್. ಗಾಡಿ 2 ಲಕ್ಷ 3 ಲಕ್ಷ ಓಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. 10 ಲಕ್ಷ ಓಡಿಸ್ಲಿ ಸರ್, ನಾವೇ ಗ್ಯಾರಂಟಿ ಕೊಡ್ತೀವಿ ಸರ್, ಅದ್ರ ಬಗ್ಗೆ ತಲೆನೋವು ಇಲ್ಲ ಅಂತ ಹೇಳ್ತೀರಾ. ಹಂಗಿದ್ರೆ ಇದೇ ತರ ಇನ್ನೊಂದಿದೆ ಇದ್ರ ಅದೇ ರೀತಿ 2015 ಮಾಡಲು ಸರ್. ನನಗೆ ಲೋನ್ ಆಪ್ಷನಲ್ ವೆಹಿಕಲ್ ಬೇಕು ಅಂದ್ರೆ 2015 ಮಾಡಲ್ ಅಂದ್ರೆ 2015 ಮಾಡಲು, ಇದು ಕೂಡ ವಿ ವರ್ಷನ್. ಇದು ಸೆಕೆಂಡ್ ಓನರ್, ಬರೀ 1,30,000 ರನ್ ಆಗಿದೆ. ಸೊ ಇದ್ರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ನಾವಿಗೇಷನ್ ಸಿಸ್ಟಮ್, ಇಂಟೀರಿಯರ್ ನೀವು ನೋಡಬಹುದು. ತುಂಬಾ ಅಂದ್ರೆ ತುಂಬಾ ನೀಟಾಗಿ ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು, ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್. ಅದು ಲೆದರ್ ಬಂದ್ಬಿಟ್ಟು ಅದೊಂಥರ ಇನ್ನೂ ಸಾಫ್ಟ್ ಆಗಿ ಸ್ಪಾಂಜ್ ಆಗಿ ಬಾಡಿಗೆ ಕರೆಕ್ಟ್ ಆಗಿ ಎಲ್ಲೂ ಪೈನ್ ಬರ್ತಿರೋ ತರ ನೀಟಾಗಿ ಮಾಡಿಸಿಟ್ಟಿದ್ದಾರೆ ಗಾಡಿನ. ಅಂಡ್ ಇಂಟೀರಿಯರ್ ನಾವಿಗೇಷನ್ ಎಲ್ಲ ಇದೆ ಕಂಪ್ಲೀಟ್ ಆಗಿ. ಸರ್ ಇದ್ರದ್ದು ಏನ್ ಪ್ರೈಸ್ ಸರ್ ಕೊಟ್ಟು ಸರ್? ಪ್ರೈಸ್ ವೈಸ್ ಅಂತ ಹೋದ್ರೆ ಇವತ್ತು 2015 ಮಾಡಲು ಎಲ್ಲಾ ಕಡೆ 13ರಿಂದ 13.5 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 12 ಲ್ಯಾಕ್ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 11.5 ಲಕ್ಷ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 10 ಲ್ಯಾಕ್ ಲೋನ್ ಮಾಡ್ಕೊಡ್ತೀವಿ ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮಾಗಿ ತಗೊಂಡು 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಫ್ಯಾಮಿಲಿ ಗಾಡಿ ಆರಾಮಾಗಿ ತಗೊಂಡು. ಅಂಡ್ ಗಾಡಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇವಾಗ ಜಸ್ಟ್ ತೋರಿಸಿದ ಗಾಡಿ ಇಂಟೀರಿಯರ್ ವೈಸ್ 7 ಸೀಟರ್ ಇದೆ ಗಾಡಿನಿ. ಸರ್ ಈಗ ಇದೇ ಪ್ರೈಸ್ ಅಲ್ಲಿ ನೆಕ್ಸ್ಟ್ ಯಾವ ಗಾಡಿ ಇದೆ ಸರ್? ಅದೇ ರೀತಿ ನೋಡಬಹುದು ನೀವು, ಇಕೋ ಸ್ಪೋರ್ಟ್ಸ್, ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ, ಇದು ಟಾಪ್ ಎಂಡ್. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, 80% ಇದೆ, ಟೈರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಎಲ್ಲಾ ಕಡೆ 6ರಿಂದ 6.25 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,30,000 ಕೊಡ್ತೀವಿ ಸರ್. 5,30,000 ರೂಪಾಯಿ ಕೊಡ್ತಾ ಇದೀರಾ ಅಂದ್ರೆ ಗಾಡಿ ಎಷ್ಟು ಓಡಿದೆ ಸರ್? ಸರ್ ಈ ಕಿಲೋಮೀಟರ್ ಬರೀ 73,000 ರನ್ ಆಗಿದೆ. 5,30,000ಗೆ ವೆಹಿಕಲ್ ಕೊಡ್ತಾ ಇದೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಲಿ 4.5ರಿಂದ 5 ಲಕ್ಷ ಲೋನ್ ಮಾಡ್ತೀವಿ. 50ರಿಂದ 80,000 ಕ್ಯಾಶ್ ತಗೊಂಬನ್ನಿ, ಆರಾಮಾಗಿ ತಗೊಂಡೋಗಿ ಸರ್. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಒಂದು ಐಫೋನ್ ಪ್ರೈಸ್ ಅಲ್ಲಿ ನೀವು ಕೊಟ್ರೆ ನೀವು ಆರಾಮಾಗಿ ಒಂದು ಫೋರ್ಡ್ ತಗೊಂಡ್ ಹೋಗ್ಬೋದು. ಅದನ್ನು ಗಾಡಿ ಹೈಟ್ ತುಂಬಾ ಇದೆ. ನೀವು ಏನಾದ್ರೂ ತುಂಬಾ ಆಫ್ ರೋಡ್ ಅಥವಾ ಎಲ್ಲಾದ್ರೂ ಹೋಗ್ತೀರಾ ಅಂದ್ರೆ ಒಳ್ಳೆ ಗಾಡಿ ಮಾಡ್ಸಿದ್ ಗಾಡಿ. ಸರ್ ಈಗ ಇದಕ್ಕಿಂತ ಸ್ವಲ್ಪ ದೊಡ್ಡದ್ ಬೇಕು, ಬಲ್ಕಿ ಆಗಿ ನೋಡಕ್ ಗಾಡಿ ಅಂತ ನೋಡಿ ಸರ್, ಎಲ್ಲರೂ ಇಷ್ಟಪಡುವಂತ XUV. ಇದು ಬಂದು 2016 ಮಾಡಲು, ಸೆಕೆಂಡ್ ಓನರ್. WF4 ಆದ್ರೂ ಕೂಡ ಆಫ್ಟರ್ ಮಾರ್ಕೆಟ್ ಅಲಾಯ್ ವಿಲ್ ಹಾಕಿದ್ದಾರೆ. ಇದ್ರಲ್ಲೂ ಕೂಡ 4 ಏರ್ ಬ್ಯಾಗ್ ಅಂದ್ರೆ 4 ಆಫ್ಟರ್ ಮಾರ್ಕೆಟ್ ಅಂದ್ರೆ ಕಂಪ್ನಿದೇ ಹಾಕ್ಸಿದ್ದಾರೆ ಸರ್. ಮೈಲೇಜ್ ಡ್ರಾಪ್ ಆಗುತ್ತೆ ಅದರ ಮೇಲೆ ಬಿಲ್ ಹಾಕ್ಸಿದ್ರೆ ಅನ್ಬಿಟ್ಟು ಕಂಪ್ನಿದೇ ಹಾಕ್ಸಿದ್ದಾರೆ. ಸೊ ನೋಡ್ತಾ ಇರಬಹುದು, ಅದು W4. ಹೌದು, 2016 ಮಾಡಲ್ ಸರ್. ಇದು 2016 ಮಾಡಲ್. ಅಂಡ್ ಇಂಟೀರಿಯರ್ ವೈಸ್ ಬಂತಂದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ನೆಕ್ಸ್ಟ್ ಪವರ್ ಅಡ್ಜಸ್ಟಬಲ್ ಮಿರರ್ಸ್ ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿ. ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. 4 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. 4 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿಲಿ. ಸರ್ ಹಂಗಿತ್ತು ಅಂದ್ರೆ ಇದ್ರದ್ದು ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 81,000 ರನ್ ಆಗಿದೆ ಸರ್. ಜಸ್ಟ್ 81,000. ಸರ್ ನಾನು ಇನ್ನೊಂದು ಕೇಳ್ಬೇಕಾಗಿ ಬಂತು ನಿಮ್ಮ ಹತ್ರ. ಈಗ ನಾನು ನೋಡ್ದಂಗೆ ಎಲ್ಲಾ ಗಾಡಿಗಳು 1 ಲಕ್ಷಕ್ಕಿಂತ ತುಂಬಾ ಕಮ್ಮಿ ಓಡಿರೋ ಗಾಡಿಗಳು, ಮತ್ತೆ ಎಲ್ಲ ಕಂಡೀಷನ್ ತುಂಬಾ ಚೆನ್ನಾಗಿದೆ ಗಾಡಿಗಳೇ. ಸರ್ ನೀವು ಇದನ್ನ ಚೂಸ್ ಮಾಡ್ತೀರಾ ಅಥವಾ ಹೇಗೆ ಈ ಗಾಡಿಗಳು? ನಮ್ಮಲ್ಲಿ ನೋಡಿ, ಡೈಲಿ ನಮ್ಗೆ 5 ಗಾಡಿ ತಗೊಂಡ್ಬರ್ಲಿ ಕಸ್ಟಮರ್ಸ್ ಸೇಲ್ ಮಾಡ್ಲಿಕ್ಕೆ, ಇಲ್ಲ ಟ್ರೂ ವ್ಯಾಲ್ಯೂ ಎಲ್ಲೆಲ್ಲಿಂದ ಕಸ್ಟಮರ್ಸ್ ಇಂದ ಎಲ್ಲ ಬರ್ತದೆ ಡೀಲರ್ಸ್ ಇಂದ. ಸೊ ನಾವ್ ಏನೇ ವೆಹಿಕಲ್ ನಾವು ಸಜೆಸ್ಟ್ ಮಾಡೋದು, ನಾವು ಕಮ್ಮಿ ಓಡಿರೋದು ಮತ್ತೆ ಗಾಡಿ ಒರಿಜಿನಾಲಿಟಿ ಇರೋದನ್ನ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಜಾಸ್ತಿ ಓಡಿರೋ ಗಾಡಿ ಇನ್ನೊಂದ್ ಮತ್ತೊಂದು ಅಂದ್ರೆ ನಮ್ಮ ಶೋರೂಮ್ ಗೆ ನಾವು ಹಾಕ್ಸಲ್ಲ. ಕಡಿಮೆ ಓಡಿದ್ದು ಗಾಡಿ ಒರಿಜಿನಾಲಿಟಿ ಇದ್ರೆ ಮಾತ್ರ ಚೂಸ್ ಮಾಡಿ ಆ ವೆಹಿಕಲ್ಸ್ ನಾವು ಒಳಗಡೆ ಹಾಕಿ. ನೋಡ್ತಾ ಇರ್ಬೋದು, ಅಂದ್ರೆ ನಿಮ್ಗೆ ಕಸ್ಟಮರ್ ಇಲ್ಲಿ ಬಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೆಮ್ಮದಿಯಿಂದ ಹೋಗ್ಬೇಕು. ಖಂಡಿತ ಸರ್. ಗಾಡಿ ತುಂಬಾ ಓಡಿರೋ ತಗೊಂಡು ಕೊರಗದ್ಕಿಂತ ಒಂದ್ ಕಮ್ಮಿ ಓಡಿರೋ ಗಾಡಿ ಮನ್ಸಿಗೆ ಒಂದ್ ನೆಮ್ಮದಿ ಇರ್ಬೇಕು. ತಗೊಂಡಿದ್ದು ಕೊಟ್ಟಿರೋ ದುಡ್ಡಿಗೆ ಅವ್ರಿಗೊಂದು ತೃಪ್ತಿ ಇರ್ಬೇಕು. ಸೊ ಹಾಗಾಗಿ ಒಳ್ಳೊಳ್ಳೆ ಕಂಡೀಷನ್ ಅಲ್ಲಿರೋ ಗಾಡಿ, ಬಟ್ ತುಂಬಾ ಕಮ್ಮಿ ಓಡಿರೋ ಗಾಡಿಗಳನ್ನ ಅವರು ನಿಮ್ಗೆ ಸರ್. ಇದು ಪ್ರೈಸ್ ವೈಸ್ ಅಂತ ಬಂದ್ರೆ 2016 ಮಾಡಲಾಗಿರೋದ್ರಿಂದ ಎಲ್ಲಾ ಕಡೆ 9 ಲಕ್ಷ 9.5 ಲಕ್ಷ ಬೈ ಬಂದ ಪ್ರೈಸ್ ಇದೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಹಂಗೆಲ್ಲ ಇಲ್ಲ. ಬರೀ 8.5 ಹೇಳ್ತಾ ಇದೀವಿ. ಬರೀ 8 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. ಸೊ 8.5 ಹೇಳ್ತಾ ಇದಾರೆ. ನಮ್ ಚಾನಲ್ ಕಡೆ ಬಂದ್ರೆ ಬರೀ 8 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7ರಿಂದ 7.5 ಲಕ್ಷ ಲೋನು, 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತರಲಿ ಒಳ್ಳೆ XUV ವೆಹಿಕಲ್ ತಗೊಂಡು. ಒಂದು SUV ವೆಹಿಕಲ್ ನ ನೀವು ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ತಗೊಂಡು ಹೋಗ್ಬೋದು. ಅದೇ ರೀತಿ ನೀವು ನೋಡ್ಬೋದು ಸರ್. ಕೆಲವರು ಸರ್ ನನಗೆ ಒಳ್ಳೆ ಮೈಲೇಜ್ ಬೇಕು, ನನಗೆ ಐಫೈ ಆಗೋ ಗಾಡಿ ಇರಬೇಕು ಅಂದ್ರೆ ಖಂಡಿತವಾಗಿ ಅಂತವ್ರಿಗೆ ನೋಡ್ತಾ ಇರ್ಬೋದು. ರೊನಾಲ್ಡ್ ಡಸ್ಟರ್
ಇದು ಬಂದು 85 PS RXL ವೇರಿಯಂಟ್. RXL ಆದ್ರೂ ಕೂಡ ಆಪ್ಷನಲ್ ಇರೋದ್ರಿಂದ ಇದರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಸೊ ರಿವರ್ಸ್ ಸೆನ್ಸಾರ್ದು ಮೀಟರ್ ಕೂಡ ಹಾಕಿದ್ದಾರೆ, ಡಿಸ್ಟೆನ್ಸ್ ಮೀಟರ್ ಕೂಡ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ಅಷ್ಟೇ ನಿಮ್ಗೆ ಕಂಪ್ಲೀಟ್ ಸ್ಟಾಕ್ ಇದೆ. ಕಂಪ್ನಿಲಿ ಏನು ಲೆದರ್ ಸೀಟಿಂಗ್ಸ್ ಹಾಕ್ಸಿದಾರೆ ಅದಷ್ಟು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಮಾಡಿಸಿಲ್ಲ ಅವ್ರ ಗಾಡಿಲಿ. ಗಾಡಿ ಕಂಪ್ಲೀಟ್ ಆಗಿ ಏನಂತಾರೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿನ. ಸರ್ ಇದೆಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು ಕಿಲೋಮೀಟರ್ ವೈಸ್ ಅಂತ ಬಂದ್ರೆ ಬರೇ ಓಡೋದು 72,000 ರನ್ ಆಗಿದೆ, 72,000 ರನ್ ಆಗಿದೆ. ಸಿಂಗಲ್ ಓನರ್ ಅಲ್ಲಿ ಇದೆ ಸರ್. ಸಿಂಗಲ್ ಓನರ್ 72,000 ರನ್ ಆಗಿದೆ. ಅಂದ್ರೆ ವೈಟ್ ಕಲರ್ ಆಗಿರೋದು ನಿಮ್ಗೆ ಆಗ್ಲೇ ನಮ್ ಮೆನ್ಷನ್ ಮಾಡಿರೋ ವೈಟ್ ಅಂದ್ರೆ ಯಾಕಂದ್ರೆ ವೈಟ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನೇ ಒಂದು ಆಕ್ಸಿಡೆಂಟ್ ಆಗ್ಲಿ, ಡೆಂಟ್ ಆಗ್ಲಿ, ಸ್ಕ್ರಾಚಸ್ ಆಗ್ಲಿ. ಸೊ ನೀವು ಗಾಡಿನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ, ನಿಮ್ ಕ್ಯಾಮ್ರಾದ ಜಸ್ಟಿಫೈ ಮಾಡ್ತಾ ಇಲ್ಲ. ಗಾಡಿಲಿ ಒಂದು ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಏನಿಲ್ಲ. ಕಂಪ್ಲೀಟ್ ಆಗಿ ಗಾಡಿ ಪೇಂಟ್ ಏನಿದೆ ಅಲ್ಲ ಶೋರೂಮ್ ಅಲ್ಲಿ ಹಾಗೆ ಇದೆ. ಸರ್ ಪ್ರೈಸ್ ವೈಸ್ ಅಂತಂದ್ರೆ ಎಷ್ಟು ಹೇಳ್ತಿದೆ ಸರ್? 5,85,000 ನಾವು ಹೇಳ್ತಾ ಇದ್ದೇವೆ. ಓಕೆ. ಸೊ ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 5.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. ಸೊ 5,85,000 ಕೋಟಿಂಗ್ ಪ್ರೈಸ್. ಅದೇ ಯಾರ ನಮ್ ಚಾನಲ್ ಕಡೆಯಿಂದ ಬಂದ್ರೆ 5.5 lakhsಗೆಲ್ಲ ನಿಮ್ಗೆ ಗಾಡಿ ಸಿಗ್ತಾ ಇದೆ. 4.5 ಲಕ್ಷದವರೆಗೂ ಲೋನ್ ಮಾಡ್ಕೊಂಡು 4.5 ಲಕ್ಷದವರೆಗೂ ಲೋನ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅದು ಜಸ್ಟ್ 1 lakh ಡೌನ್ ಪೇಮೆಂಟ್ ಅಷ್ಟೇ ನೀವು ಮಾಡ್ಬೇಕಾಗಿರೋದು ಗಾಡಿಗೆ. ಸರ್ ಈಗ ಇದೇ ಸರ್ ಈಗ ಇನ್ನೊಂದು ಫ್ಯಾಮಿಲಿ ಗಾಡಿ ನೋಡ್ಬೇಕು ಅಂತ ಹೇಳಿದ್ರೆ ತುಂಬಾ ಜನ ಸರ್ ನನ್ಗೆ ಇನೋವಾ ನೀವು 2-3 ತೋರ್ಸಿದ್ರ ನನ್ಗೆ ರೇಟ್ ಜಾಸ್ತಿ ಆಯ್ತು ಅಂದ್ರೆ ನನ್ಗೆ ಶಿಫ್ಟ್ ವೈಸ್ ಅಲ್ಲಿ ಇನೋವಾ ಬೇಕು ಅಂತ ನಿಮ್ಗೆ ಚಾಲೆಂಜ್ ಮಾಡ್ತಾರೆ ಸರ್. ಅವ್ರಿಗೆ ಏನ್ ಹೇಳ್ತೀರಾ ಸರ್? ಅವ್ರಿಗೊಂದು ಆನ್ಸರ್ ಬೇಕಲ್ಲ. ಸೊ ಅವ್ರಿಗಾಗಿ ಈ ಗಾಡಿ ಸರ್ ಇವತ್ತು ಒಂದು ನಾರ್ಮಲ್ ಒಂದು ಶಿಫ್ಟ್ 2012 ಮಾಡಲು ತಗೋತೀನಿ ಅಂದ್ರೆ 4 ಲಕ್ಷ ಕೊಡ್ತೀರಾ ವೀಕ್ಷಕರೇ? 4 ಲಕ್ಷ ನನಗೆ ಬೇಡ, ಬರೇ 3,90,000 ಕೊಡಿ. ಫ್ಯಾಮಿಲಿ ಗಾಡಿ ಇನೋವಾ ತಗೊಂಡೋಗಿ, ಟೊಯೋಟಾ ಇನೋವಾ ಬರೇ 3,90,000 ಕೊಡಿ ವೀಕ್ಷಕರೇ, ಆರಾಮಾಗಿ ತಗೊಂಡೋಗಿ. ಫುಲ್ ಕ್ಯಾಶ್, ಲೋನ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಬರೇ 3,90,000 2006 ಮಾಡಲು ಟೊಯೋಟಾ ಇನೋವಾ ತಗೊಂಡೋಗಿ. ಸೊ 3,20,000 ರೂಪಾಯಿಗೆಲ್ಲ ನಿಮ್ಗೆ 3,90,000 ಸಾರಿ 3,90,000 ರೂಪಾಯಿಗೆಲ್ಲ ನಿಮ್ಗೆ ಟೊಯೋಟಾ ಇನೋವಾ ಸಿಗ್ತಾ ಇದೆ. ಅಂಡ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಒಂದು 2006 ಮಾಡಲು, FC ಕೂಡ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರಬಹುದು ವೆಹಿಕಲ್ ಒಳ್ಳೆ ಸ್ಟಾಕ್ ಕಂಡೀಷನ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ತಾರೆ. 3,90,000 ಕೋಟ್ ಮಾಡ್ತಾ ಇದಾರೆ. ಇಂಟೀರಿಯರ್ ಅಷ್ಟೇ ನಿಮ್ಗೆ ಯಾಕೆ ಅವರು ಅಷ್ಟು ಪ್ರೆಸ್ ಮಾಡಿ ಎಷ್ಟು ಒತ್ಕೊಟ್ಟು ಹೇಳಿದ್ರು ಅಂದ್ರೆ ಇಂಟೀರಿಯರ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ. ಗಾಡಿ ಮೇಂಟೆನೆನ್ಸ್ ಗೆ ನೀವು ದುಡ್ಡು ಕೊಡ್ಬೇಕಾಗುತ್ತೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿಲಿ. ಅಂಡ್ 70 to 80% ಖಂಡಿತ ಎಲ್ಲಾ ಟೈರ್ಗಳು ಇದೆ. ಅಂಡ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸತಿ ಪ್ರೈಸ್ ಹೇಳ್ತೀನಿ, 3,95,000 ನೀವು ಜಸ್ಟ್ ಕೊಟ್ಟು ಗಾಡಿ ತಗೊಂಡೋಗಿ 2006 ಮಾಡಲ್ ಗಾಡಿ. ಹೌದು ಸರ್. ಸರ್ ಈಗ ನೆಕ್ಸ್ಟ್ ಇದೇ ಪ್ರೈಸ್ ಅಲ್ಲಿ ಬೇರೆ ಯಾವ್ದಾದ್ರು ಇದೆ ಸರ್? ಇದೇ ಪ್ರೈಸ್ ಅಲ್ಲ ಸರ್, ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಬೇಕಾ ಸರ್? ನಾನು 8 ಜನ ಇದೀವಿ ಸರ್, ನಮ್ಮ ಮನೆಯಲ್ಲಿ ಓಡಾಡ್ಬೇಕು ಅನ್ನೋರಿಗೆ ಬನ್ನಿ ಸರ್, ಇನ್ನೂ ಆಫರ್ ಕೊಡ್ತೀನಿ ಬನ್ನಿ ಸರ್. ದ ಲೆಜೆಂಡ್ ಗಾಡಿ ಇದು. ಅದೇ ರೀತಿ ನೀವು ನೋಡ್ಬೋದು ಸರ್, ಇನ್ನೂ ನಮ್ ಕಡಿಮೆ ಪ್ರೈಸ್ ಬೇಕು ಸರ್, ನಮ್ ಜಾಸ್ತಿ ಪ್ರೈಸ್ ಆಗೋಯ್ತು ಅಂದ್ರೆ ಸರ್ 2000 ಮಾಡಲು 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಕೊಡ್ತೀನಿ ವೀಕ್ಷಕರೇ. 1,95,000 ಒಂದು ಆಲ್ಟೋ ಪ್ರೈಸ್ ಕೊಡಿ. ಕಾಲೇಜ್ 9 ಜನ ಓಡಾಡೋ ಅಂತ ಕಾಲೇಜ್ ತಗೊಂಡೋಗಿ ವೀಕ್ಷಕ. ನೀವು ಝೆನ್ ಕಿಂತ ಸ್ವಲ್ಪ ದುಡ್ಡು ಇನ್ನೊಂದು 60,000 ಜಾಸ್ತಿ ಆಗ್ಬಿಟ್ರೆ ಕ್ವಾಲಿಸ್ 1,95,000 ಕೊಡಿ, ಕ್ವಾಲಿಸ್ ತಗೊಂಡೋಗಿ. ಅದು GS ವೇರಿಯಂಟ್, AC, ಪವರ್ ಸ್ಟೇರಿಂಗ್, ರೂಫ್ AC, ನಿಮ್ಗೆ ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿನ ಆರಾಮಾಗಿ ತಗೊಂಡೋಗಿ ವೀಕ್ಷಕ. 1,95,000 ಸರ್ ವೀಕ್ಷಕರೇ. ಫಸ್ಟ್ ಹೇಳಿದಾಗ ನೀವು ಅನ್ಕೊಂಡಿರ್ಬೋದು ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಏನೋ ಆಫರ್ ಕೊಡ್ತಾ ಇಲ್ಲ, ಆಫರ್ ಅಂದ್ರೆ ಪ್ರೈಸ್ ಅಂತ ಹೇಳಿದ್ರು. ಏನ್ ಹೇಳ್ತಾರೋ ಅಂತ ನೋಡ್ತಾ ಇರೋದು ಫುಲ್ ವಿಡಿಯೋ ನೋಡಿ ನೀವು. ಫುಲ್ ವಿಡಿಯೋದಲ್ಲಿ ನಿಮ್ಗೆ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಇರೋ ಆಫರ್ಸ್ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇದೆ. ನಾನಂತ ಇದನ್ನ ಖಂಡಿತ ಅವ್ರು ನಂಬಿಸಿ ಒಪ್ತೀನಿ. ಯಾಕಂದ್ರೆ ಪ್ರೈಸ್ ವೈಸ್ ನಾನು ಶಾಕ್ ಆದ. ಯಾಕಂದ್ರೆ ನಾನು ಬೇರೆ ಕಾರ್ಗಳನ್ನ ಅಥವಾ ಮಾರ್ಕೆಟ್ ಪ್ರೈಸ್ ನೋಡಿದಾಗ ಅಲ್ಲಿಗೂ ಇಲ್ಲಿಗೋ ಇರೋ ಪ್ರೈಸ್ ಡಿಫ್ರೆನ್ಸ್ ತುಂಬಾ ವ್ಯತ್ಯಾಸ ಇದೆ. ಅಂಡ್ ನಿಮ್ಗೆ ಇದ್ರಲ್ಲಿ ಖಂಡಿತ ಲಾಭನೂ ಇದೆ. ಯಾಕಂದ್ರೆ ನಿಮ್ ಪ್ರೈಸ್ ಡಿಫ್ರೆನ್ಸ್ ಜೊತೆಗೆ ಇವ್ರು ಕೊಡ್ತಿರೋ ವ್ಯಾರಂಟೀಸ್ ಅಥವಾ ನೀವು ಗಾಡಿ ಕಂಡೀಷನ್ ಅಂಡ್ ಓಡಿರೋ ಕಿಲೋಮೀಟರ್ಸ್ ಅಷ್ಟೇ. ನಿಮ್ಗೆ ಕಾಸು ಕೊಟ್ಟಂಗೆ ಕಜಾಯ ಅಂತಾರೆ, ಆದ್ರೆ ಇಲ್ಲಿ ನೀವು ಕಾಸು ಕೊಟ್ಟ ಕಜಾಯ ಖಂಡಿತ ಇದನ್ನ ನೀವು ಒಪ್ತೀರಾ. ಯಾಕಂದ್ರೆ ಇಲ್ಲಿ ಕಮ್ಮಿ ಓಡಿರೋ ಗಾಡಿಗಳು ಅಂಡ್ ಮೇನ್ ಇಂಪಾರ್ಟೆಂಟ್ ನಾನು ಇಲ್ಲಿ ನೋಡಿರೋ ಎಲ್ಲಾ ಗಾಡಿಗಳು KA ರಿಜಿಸ್ಟರ್ಡ್. ಯಾವ್ದು ಬೇರೆ ದೇಶದಿಂದ ಬೇರೆ ಸ್ಟೇಟ್ ಇಂದ ಮೈಗ್ರೇಟ್ ಆಗಿ ಬಂದು ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲಿ ಇದ್ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಓಡಿಸಿರೋ ಗಾಡಿಗಳಲ್ಲ ಯಾವ್ದು. ಎಲ್ಲ ಪ್ಯೂರ್ KA ರಿಜಿಸ್ಟರ್ಡ್. ಅಂಡ್ ಇವ್ರ ಹತ್ರ ಇರೋದೆಲ್ಲ ಬರೀ KA ರಿಜಿಸ್ಟರ್ಡ್ ಗಾಡಿಗಳು. ಯಾವ್ದು ಸರ್ ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದು ಗಾಡಿ ತೋರಿಸ್ತೀರಾ ಸರ್? ಸರ್ ನಿಮ್ಗೆ ಯಾವ ಗಾಡಿ ಬೇಕು? ಎನಿ ಗಾಡೀಸ್ ಎಲ್ಲಾದು ಫ್ಯಾಮಿಲಿ ಗಾಡೀಸ್ ಎಲ್ಲ ಇದೆ. ಇಲ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನು ನಿಮ್ಗೆ ಎನಿ ವೆಹಿಕಲ್ಸ್ ಏನ್ ಬೇಕು ನಮ್ಮಲ್ಲಿ ಇರೋದು ಬಿಟ್ಟು ಹೊರಗಡೆಯಿಂದನೂ ನಾವು ತರ್ಸ್ಕೊಡ್ತೇವೆ. ವೀಕ್ಷಕರು ನೀವು ಫೋನ್ ಮಾಡ್ಕೊಂಡು ಬನ್ನಿ, ನಿಮ್ಗೆ ಯಾವ ವೆಹಿಕಲ್ ಎನಿ ವೆಹಿಕಲ್ ಬೇಕು ನಿಮ್ ಸದಾ ಸಿದ್ಧವಾಗಿರ್ತೀವಿ ನಿಮ್ ಸೇವೆಗೆ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಯಾವ ಪ್ರೈಸ್ ರೇಂಜ್ ಅಲ್ಲಿ ಮತ್ತೆ ಯಾವ ಆಫರ್ಗಳ ಜೊತೆ ನಿಮ್ಗೆ ಹೇಳ್ದೆ ಅಂತ. ಸೊ ನಂಜುಂಡೇಶ್ವರ ಕಾರ್ಸ್ ಬಂದ್ರೆ ನಿಮ್ಗೆ ಮೇನ್ ಆಫರ್ ಅಂತ ಸಿಗೋದೆ ಪ್ರೈಸಿಂಗು. ಬೇರೆ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೊಡ್ತಿರೋ ಪ್ರೈಸ್ಗೂ ಇದಕ್ಕೂ ಮಾರ್ಕೆಟ್ ಪ್ರೈಸ್ಗೂ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಇವ್ರ ಹತ್ರ ಇರೋ ಕಾರ್ಗಳು ನಾನು ಮೇನ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡ್ಬೇಕಾಗಿರೋದು ಬಂದ್ಬಿಟ್ಟು KA ರಿಜಿಸ್ಟರ್ಡ್ ಗಾಡಿಗಳೆಲ್ಲಾನು. ಅಂಡ್ ನಾನು ನಿಮ್ಗೆ ಆ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ತಿಳಿಸಿದೆ, ಏನು ಅಂತ ಅಂದ್ರೆ
ಇವರು ಗಾಡಿಗಳನ್ನ ತಗೊಬೇಕಾದ್ರೆ ಯಾಕೆ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿ ತಗೊಳ್ತಾರೆ ಅಂದ್ರೆ ಗಾಡಿನ ಕಮ್ಮಿ ಓಡಿರೋ ಗಾಡಿಗಳನ್ನ ತಗೊಳ್ತಾರೆ ಅಂದ್ರೆ ಯಾಕಂದ್ರೆ ಅವ್ರ ಗ್ರಾಹಕರಿಗೆ ಕೊಡ್ಬೇಕಾಗಿರೋದು ಸ್ಯಾಟಿಸ್ಫ್ಯಾಕ್ಷನ್. ಅವ್ರಿಗೆ ದುಡ್ಡು ಕೊಟ್ಟು ಗಾಡಿ ತಗೊಂಡ್ರೆ ಆ ಗಾಡಿ ಅವ್ರಿಗೆ ಒಂದು ಸಮಾಧಾನ ಇರಬೇಕು. ಯಾಕಂದ್ರೆ ಗಾಡಿ ಅನ್ನೋದು ಯಾವ್ದೋ ಒಂದು ಆಟದ ವಸ್ತು ಅಲ್ಲ, ಸುಮ್ಮನೆ ತಗೊಂಡ್ಬಿಟ್ಟೆ ಅದು ಹಾಳಾಗೋದ್ರೆ ಹೋಗ್ಲಿ ಅನ್ನೋದಕ್ಕೆ. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟು ಗಾಡಿನ ನೀವು ತಗೊಳ್ತೀರಾ ಅಂದ್ರೆ ಅದು ನಿಮ್ಗೆ ಒಂದು ಸಮಾಧಾನ ಅಥವಾ ತೃಪ್ತಿ ಅಂತ ಇರಬೇಕು. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಯಾವ್ದೇ ಗಾಡಿ ತಗೊಂಡ್ರು ಗಾಡಿ ಮಾತ್ರ ಎಲ್ಲಾನು ಕಮ್ಮಿ ಓಡಿರೋ ಗಾಡಿಗಳು ಅಂಡ್ ನೀವು ಕಾಸು ಕೊಟ್ಟಾಗ ಪ್ರೈಸ್ಗೆನೆ ನಿಮ್ಗೆ ಗಾಡಿ ಸಿಗ್ತಾ ಇದೆ ಅಂಡ್ ಒಳ್ಳೆ ಆಫರ್ ಅಲ್ಲೂ ಸಿಗ್ತಾ ಇದೆ. ನಿಮ್ಗೆ ಆಫರ್ ಅಂತ ಬಂತು ಅಂದ್ರೆ ಪ್ರೈಸ್. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡೋಕೆ ಬಂದ್ಬಿಟ್ಟು 6 months ವರ್ಗು ಇವ್ರ ಹತ್ರ ನೀವು ಗಾಡಿ ತಗೊಂಡ್ಮೇಲೆ ನೀವು ಬಂದು ಗಾಡಿನ ವಾರಂಟಿ ಇರುತ್ತೆ. 6 months ವಾರಂಟಿ ಪ್ಲಸ್ ನೀವು ಫಸ್ಟ್ ಸರ್ವಿಸ್ ಫ್ರೀ ಆಗಿದೆ. ಸೊ ನೀವು ಗಾಡಿ ತಗೊಂಡ್ಮೇಲೆ ಯಾವ್ದೇ ಗಾಡಿ ತಗೊಂಡ್ರು ನಿಮ್ಗೆ ಎಲ್ಲಾನು ಗಾಡಿನೂ ನೀಟಾಗಿ ಸರ್ವಿಸ್ ಆಗಿ ನಿಂತಿರೋ ಗಾಡಿಗಳೇ. ನೀವು ತಗೊಂಡು ಒಂದು 10,000 14,000 ಗಾಡಿನ ಆರಾಮಾಗಿ ಓಡಿಸ್ಬಿಟ್ಟು ಮತ್ತೆ ಬಂದು ಫ್ರೀ ಒಂದು ಸರ್ವಿಸ್ ಮಾಡಿಸ್ಕೊಬೋದು. ಅಂಡ್ ನಿಮ್ಗೆ ಆಲ್ಟೋ ಪ್ರೈಸ್ ಅಲ್ಲಿ ಒಂದು 7 seater ಸಿಗ್ತಾ ಇದೆ, ಅಥವಾ ಆಲ್ಟೋ ಪ್ರೈಸ್ ಅಲ್ಲಿ ಇನ್ನೊಂದು ಮಾಡ್ರನ್ ನಿಮ್ಗೆ ಹಳೆ ಗಾಡಿ ಬೇಡ, ಅದೇ ಪ್ರೈಸ್ ಅಲ್ಲಿ ಒಂದು ಹೊಸ ಗಾಡಿ ಬೇಕು ಅಂದ್ರೆ ನಿಮ್ಗೆ ಅದೇ ಪ್ರೈಸ್ಗೆ ಇನ್ನೊಂದು ಹೊಸ ಗಾಡಿನೂ ಸಿಗ್ತಾ ಇದೆ. ಸೊ ಇಷ್ಟೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಲೊಕೇಶನ್ ಸಹ ಗೊತ್ತಿದೆ. ನಿಮ್ಗೆ ಏನೋ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಗ್ ಮಾಡಿರ್ತೀನಿ ಲೊಕೇಶನ್. ಸೊ ಇಲ್ಲ ಅಂದ್ರೆ ನಿಮ್ಗೆ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಅವ್ರ ಲೊಕೇಶನ್ ಸಹ ತಿಳಿಸ್ಕೊಡ್ತಾರೆ. ಅಥವಾ ನಿಮ್ಗೆ ಯಾವ್ದಾದ್ರು ಗಾಡಿ ಬೇಕು ಅಂದ್ರೆ ಗಾಡಿನೂ ಸಹ ನಿಮ್ಗೆ ತಿಳಿಸ್ಕೊಡ್ತಾರೆ. ನಿಮ್ಗೆ ಯಾವ ಗಾಡಿ ಬೇಕು ಅಂದ್ರೆ ಆ ಗಾಡಿನ ನಿಮ್ಗೆ ಟಕ್ ಅಂತ ತರಿಸಿ ನಿಮ್ಗೆ ಅದನ್ನ ಅವೈಲೇಬಲ್ ಮಾಡೋ ವ್ಯವಸ್ಥೆ ಸಹ ಅವ್ರ ಹತ್ರ ಇದೆ. ಸೊ ಇನ್ನೇನಕ್ಕೆ ತಡ, ನಿಮ್ಗೆ ಯಾವ್ದಾದ್ರು ಗಾಡಿ ತೊಗೊಳೋದಿತ್ತು ಅಂದ್ರೆ ದಯವಿಟ್ಟು ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಗಾಡಿ ತಗೊಂಡಿದ್ದೀರಾ ಅಂದ್ರೆ, ನೀವು ಏನಾದ್ರು ಹೊಸ ಗಾಡಿ ತಗೊಂಡಿದ್ದೀರಾ ಇಲ್ಲಿಂದ ಅಂದ್ರೆ, ಸೊ ಯಾವ ಗಾಡಿ ತಗೊಂಡಿದ್ದೀರಾ, ನಿಮ್ಗೆ ಏನ್ ಅನ್ನಿಸ್ತು ಇಲ್ಲಿಂದ ಅನ್ನೋದನ್ನ ಸ್ವಲ್ಪ ತಿಳಿಸಿ ನಮ್ಗೆ. ಅಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.